ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೋರ್. ಯಾರಿದ್ದಾರೆ ನಮ್ಮ ಜೊತೆ ತಮ್ಮೆಲ್ಲರಿಗೂ ತಿಳಿದೇ ಇದೆ, ನಮ್ಮೆಲ್ಲರಿಗೂ ಚಿರಪರಿಚಿತರು. ಅವರನ್ನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ? ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅಧರ್ಮವನ್ನು ಅಳಿಸಲೆಂದೇ ಆಗಮಿಸಿದ ನಿಗಮಾಗಮ ದೈವದೂತ. ಇವರು ಅವತಾರ ಮೂರ್ತಿಯಲ್ಲ, ಸಾಮಾನ್ಯರ ಸಮಸ್ಯೆಗಳ ನೀಗುವ ಅವಧೂತ. ಅಭಿಮಾನಿಗಳ ಅಭಿನಯ ಸರ್ವಜ್ಞ. ಪ್ರತಿ ಮಹನೀಯನು ಮಹಾತ್ಮನಾಗುವುದು ಶ್ರೀಸಾಮಾನ್ಯನ ಉದ್ಧಾರಕ್ಕೆ ಶ್ರಮಿಸಿದಾಗ ಮಾತ್ರ. ಅಂಥ ಸಾಮಾನ್ಯರ ಸರ್ವಶ್ರೇಷ್ಠ ಆತ್ಮಜ್ಞಾನ ಪ್ರದಾತ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಕಣ್ಣ ರೇಖೆಯ ಕಂಡೆ ಭವಿತವ್ಯದ ಬೆಳಕ ಹೇಳಬಲ್ಲರು. ಮಾತನ್ನು ಕೇಳಿಯೇ ಮನುಷ್ಯನ ಸಮಸ್ಯೆ ತಿಳಿಯಬಲ್ಲವರು. ದರ್ಪಣದಿಂದಲೇ ಕಾರ್ಪಣ್ಯ ನೀಗುವ ಕರುಣಾಮಯರು. ಸರ್ವ ವಿದ್ಯೆಗಳನ್ನು ಸಂಪಾದಿಸಿದ ನಂತರವಷ್ಟೇ ಸ್ವಾಮೀಜಿಯಾಗಿ ಮಾಧ್ಯಮಗಳ ಮೂಲಕ ಧಾರ್ಮಿಕ ಕೈಂಕರ್ಯವನ್ನು ಕೈಗೊಳ್ಳಬಹುದೆಂದು ತೋರಿದ ಕಾಂತಿ ಪುರುಷ. ಕಾಂತಿ ಪುರುಷ. ಕಾಂತಿ ಪುರುಷ. ಈ ಮಹಾತ್ಮನನ್ನ ಜಗತ್ತಿಗೆ ಪರಿಚಯಿಸಿದ್ದು ನಿಮ್ಮ ಜೀ ಕನ್ನಡ. ಈಗ ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಜೀ ಕನ್ನಡದಲ್ಲಿ ಹೊಸ ಪಾಂಚಜನ್ಯ ಮೊಳಗಿಸಲೆಂದು ಮಹರ್ಷಿಗಳು ಮರಳಿ ಗೂಡಿಗೆ ಬಂದಿದ್ದಾರೆ. ಕಾರ್ಯಕ್ರಮನ ಪ್ರಾರಂಭಿಸೋಣ. ಮಹರ್ಷಿ ವಾಣಿಯ ಮೂಲಕ ಮಹತ್ತಿಗೇರೋಣ. ಈ ಸರ್ವ ವಿಜ್ಞಾನ ಪರಿಪೂರ್ಣ ಸಂಪನ್ನ ಸರ್ವಜ್ಞನಿಗೆ ಜೀ ವಾಹಿನಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಬುಧವಾರ, ಸ್ಥಿರವಾರ ಅಂತ ಹೇಳ್ತಾರೆ. ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ಇವತ್ತು ನೀಡಲಿದ್ದೀರಾ ಅಂತ ಕೇಳೋಕ್ಕೂ ಮುನ್ನ ವೀಕ್ಷಕರೇ, ಇಂದಿನ ವಿಶೇಷ ಏನು ತಿಳಿಯೋಣ. ಗುರುಜಿ, ದಿನ ವಿಶೇಷದಲ್ಲಿ ಪ್ರತಿದಿನ ಕೂಡ ತಾವ್ ಹೇಳ್ತಿರ್ತೀರಾ ಇವತ್ತು ವಿಶೇಷ ಏನು, ಏನ್ ಮಾಡಿದ್ರೆ ಒಳ್ಳೇದು, ಯಾವ ರಾಶಿಯವರು ಏನ್ ಮಾಡ್ಬೇಕು, ಏನಾದ್ರೂ ಕಷ್ಟ ಇದ್ರೆ ಅದರಿಂದ ಹೊರಗೆ ಬರೋದು ಹೇಗೆ ತಿಳಿಸ್ಕೊಡ್ತೀರಾ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಅದಕ್ಕೂ ಮುನ್ನ ಮಹಾವಿಷ್ಣು ಪ್ರಾರ್ಥನೆ ಮಾಡೋಣ. ಬುಧವಾರ ಆದ್ದರಿಂದ ಇವತ್ತಿನ ದಿವಸ ವಿಷ್ಣು ಆರಾಧನೆ ಬಹಳ ವಿಶೇಷ. ಓಂ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಲಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಶ್ರೀನಿವಾಸಾಯ ನಮಃ. ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವಾ ಅತಿಷ್ಠದ್ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ತ್ವಸ್ಯೇಷಾನಃ ಯದನ್ನೇನ ತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚಪೂರುಷಃ ಪಾದೋಶ್ಚ ವಿಶ್ವಭೂತಾನಿ ತ್ರಿಪಾದಸ್ಯ ಅರ್ಜುನ್ಧಿವಿ. ಓಂ ನಮೋ ನಾರಾಯಣಾಯ. 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 ಪ್ರತಿದಿನದಂತೆ ವಿಶೇಷಗಳಂತಕ್ಕಂಥದ್ದು ಸಾಕಷ್ಟು ನೋಡ್ತಿರ್ತೇವೆ. ಇವತ್ತಿನ ದಿನ ಬುಧವಾರ ಜೀ ಕನ್ನಡ ವಾಹಿನಿಯ ಮಹರ್ಷಿ ವಾಣಿ ಅಂತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ
ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರತಿ ಬುಧವಾರ ಸಾಕಷ್ಟು ಕರೆಗಳಿಗೆ ಹೊತ್ತುಕೊಟ್ಟು ನನ್ನ ಅಭಿಮಾನಿ ದೇವರುಗಳ ಹತ್ರ ಸಾಧ್ಯವಾದಷ್ಟು ಹೆಚ್ಚಿನ ರೀತಿ ಮಾತಾಡಬೇಕು ಅಂತಕ್ಕಂಥದ್ರ ಸಂಕಲ್ಪ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಇನ್ನು ಮುಂದೆ ಪ್ರತಿ ಬುಧವಾರ ಸಾಧ್ಯವಾದಷ್ಟು ಫೋನಿನ ಕರೆಗೆ ಹೆಚ್ಚು ಹೊತ್ತು ಕೊಡೋಣ ಗುರುಜಿ. ಏಕೆಂದರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರವಚನಕ್ಕಿನ್ನ ಅಥವಾ ನೀತಿ ಪಾಠವೋ, ಪ್ರವಚನವೋ, ಕತೆ ಪುರಾಣಗಳು ಅಥವಾ ಇನ್ನೇನಾದರೂ ಒಂದು ಉಪಯುಕ್ತವಾದಂತಹ ಬೇರೆ ಬೇರೆ ವಿಚಾರಗಳಿಗೆ ಸಾಕಷ್ಟು ಹೊತ್ತು ಕೊಡ್ತಿರ್ತೀವಿ. ಏನೇ ಕೊಟ್ಟರೂ ಸಹಿತ ಜನಗಳಲ್ಲಿರ್ತಕ್ಕಂತಹ ಕಷ್ಟ, ಅಭಿಮಾನಿಗಳಲ್ಲಿರ್ತಕ್ಕಂತಹ ಕಷ್ಟ, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಸಿಕ್ಕಿಸಿದ್ರೆ ಆ ಪರಿಹಾರದಿಂದ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರೆ ಅದೇ ಸಂತೋಷ. ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಭಗವಂತನ ಆಶೀರ್ವಾದ, ಭಗವಂತನ ತೃಪ್ತಿಪಡಿಸ್ತಕ್ಕಂಥದ್ದು, ಮೇಘಗಳನ್ನು ಆನಂದಪಡಿಸಿ ವರ್ಣನ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ನಮ್ಮ ಮಹರ್ಷಿ ವಾಣಿಯಲ್ಲಿ ನಮ್ಮ ಈ ಯಜ್ಞ ನಿರಂತರವಾದಂಥ ರೀತಿ ನಡೀತಾನೆ ಇರುತ್ತೆ. ಈ ಯಜ್ಞದಿಂದ ನೊಂದಿರ್ತಕ್ಕಂತಹ ಮನಸ್ಸುಗಳಿಗೆ ಸೂಕ್ತ ಪರಿಹಾರ ಸಿಗುತ್ತೆ. ಅಂತಹ ಪರಿಹಾರ ಕೊಡ್ತಕ್ಕಂತಹ ಕಾಯಕವನ್ನು ನಮ್ಮ ಮಹರ್ಷಿ ವಾಣಿ ನಿರಂತರವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಬುಧವಾರ ಸಾಧ್ಯವಾದಷ್ಟು ಫೋನಿನ ಕರೆಗೆ ಹೆಚ್ಚು ಸಮಯನ ಕೊಡೋಣ. ಪ್ರತಿ ಬುಧವಾರ, ಶುಕ್ರವಾರ ತಾಯಿ ಲಕ್ಷ್ಮಿಯ ವಾರ, ಬುಧವಾರ ಮಹಾವಿಷ್ಣುವಾರ. ಒಂದೊಂದು ವಿಶೇಷನೇ ಅಲ್ವಾ? ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಇದ್ದಾಗ, ಆ ಕಷ್ಟದಿಂದ ಮುಕ್ತರಾಗಬೇಕಾದ್ರೆ ಮಹಾವಿಷ್ಣು ಕೈ ಹಿಡಿಬೇಕು, ಅವನ ಆಶೀರ್ವಾದ ಬೇಕು. ಶ್ರೀನಿವಾಸನ ಅನುಗ್ರಹದಿಂದ ಅಸಾಧ್ಯವಾದ್ದು ಸಾಧನೆ ಆಗತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ, ಋಣಬಾಧೆಯಲ್ಲಾಗಲಿ, ಸಮಸ್ಯೆಗಳ ಸೆರಮಾಲೆ ಇದ್ದರೂ, ಯಾವುದೇ ಸಮಸ್ಯೆಗಳಿದ್ರೂ ಅದರಿಂದ ಮುಕ್ತವಾಗಿ ಹೊರಬರಬೇಕಾದ್ರೆ ತಾಯಿಯ ಆಶೀರ್ವಾದ ಬೇಕು. ಅಂತಹ ತಾಯಿಯ ಆಶೀರ್ವಾದಕ್ಕಾಗಿ ಶುಕ್ರವಾರದ ದಿವಸ ಆಗಲೂ ನೇರವಾಗಿ ಮಾತಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ಹೊತ್ತು ಕೊಡೋಣ. ಹಾಗಿದ್ರೆ ಇನ್ ಮುಂದೆ ಬುಧವಾರ ಮತ್ತು ಶುಕ್ರವಾರ ಹೆಚ್ಚು ಹೆಚ್ಚು ಕರೆಗಳನ್ನ ಸ್ವೀಕರಿಸ್ತೀವಿ ಅಲ್ವಾ ಗುರುಜಿ? ಖಂಡಿತಮ್ಮ, ಆದಷ್ಟು ಫೋನ್ ಕರೆ ಜಾಸ್ತಿ ತಗೊಳ್ಳೋಣ. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟಂಗೆ ನನ್ನ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮ ಅನ್ನಕ್ಕಿನ್ನ ನಿಮ್ಮ ಕಾರ್ಯಕ್ರಮ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂಥ ಈ ಮಹರ್ಷಿ ವಾಣಿ ಸದಾಕಾಲ ನಿಮ್ಮ ಮನೆಯ ಒಂದು ಕಂದಮ್ಮನಾಗೋ, ನಿಮ್ಮ ಮನೆಯ ಕೂಸಾಗೋ ಬೆಳಿಬೇಕು. ನಿಮ್ಮ ಮನೆಯ ಈ ಕಂದಮ್ಮನಿಗೆ ನಿಮ್ಮ ಸಮಸ್ಯೆಗಳನ್ನು, ಮಗುವಿನ ಸಮಸ್ಯೆ ತಾಯಿ ನೋಡೋದಾಗ್ಲಿ, ತಾಯಿ ಸಮಸ್ಯೆ ಮಕ್ಕಳು ನೋಡ್ತಕ್ಕಂಥದ್ರಲ್ಲಿ ಕಿಂಚಿತ್ತೂ ಲೋಪ ಇಲ್ಲ. ಹಾಗೆ ಚಕ್ಷುರ್ಮತಿಗೆ ಸಂಬಂಧಪಟ್ಟಂಗೆ, ಚಕ್ಷುರ್ಮತಿ ಅಂತಕ್ಕಂಥದ್ದು ಕಣ್ಣಿನ ರೇಖೆಗಳನ್ನು ಆಧಾರಪಡಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತಕ್ಕಂಥದ್ದು. ನಮ್ಮ ಈ ಕಾರ್ಯಕ್ರಮಕ್ಕೆ ಜಾತಕ ಇಲ್ಲ, ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಹುಟ್ಟಿದ ದಿನಾಂಕ ಇಲ್ಲ, ಹುಟ್ಟಿದ ಸಮಯ ಇಲ್ಲ, ನಾನು ಎಲ್ಲಿ ಹುಟ್ಟಿದನೋ ನನಗೆ ಗೊತ್ತಿಲ್ಲ, ಯಾವ ಊರು, ಯಾವ ಸಮಯ, ಇದು ಯಾವುದನ್ನು ಸಹಿತ ನಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿ ಬರೆದಿಟ್ಟಿಲ್ಲ ಅಂದರೂ ಆಲೋಚನೆ ಮಾಡಬೇಕಾದ್ದಿಲ್ಲ. ನಮ್ಮ ಈ ಕಾರ್ಯಕ್ರಮದಲ್ಲಿ ಚಕ್ಷುರ್ಮತಿ ಅಂತಕ್ಕಂಥ ಒಂದು ಪ್ರಧಾನವಾದಂತಹ ವಿಶೇಷವಾಗಿರ್ತಕ್ಕಂಥ ಅತಿ ಹೆಚ್ಚು ವರ್ಚಸ್ಸಿನಿಂದ ಮೆರಿತಾ ಇರತಕ್ಕಂಥ ಚಕ್ಷುರ್ಮತಿಯ ವಿಭಾಗಕ್ಕೆ ನಿಮ್ಮ ಕಣ್ಣಿನ ರೇಖೆ ಕಳಿಸಿ ಅದರಿಂದ ಭವಿಷ್ಯವನ್ನು ತಿಳ್ಕೊಳ್ಳಿ. ಗುರುಜಿ, ಅದು ಚಕ್ಷುರ್ಮತಿ ಆಗಿರಬಹುದು, ಹಸ್ತ ಸಾಮುದ್ರಿಕೆ ಆಗಿರಬಹುದು, ಸ್ವರ ಜ್ಯೋತಿಷ್ಯ ಆಗಿರಬಹುದು. ಇಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರೆ, ನಾವು ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ನಮ್ಮ ಭವಿಷ್ಯ ತಿಳಿಯೋದು ಹೇಗೆ ಅಂದ್ರೆ ಖಂಡಿತ ನಿಮ್ಮನ್ನ ಭೇಟಿ ಆಗಬಹುದು ಅಲ್ವೇ ಗುರುಜಿ? ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು ಅಲ್ವೇ ಗುರುಜಿ? ಇಲ್ಲಿ ಯಾರೇ ನನ್ನ ಭೇಟಿ ಅಲ್ಲ, ನನ್ನ ಮಹರ್ಷಿ ವಾಣಿಯ ಭೇಟಿ. ಹೌದು, ನನ್ನ ಜಿ ಕನ್ನಡ ವಾಹಿನಿಯಲ್ಲಿ ಭೇಟಿ, ಆಗಾದ ವಿಶೇಷ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಓಂ ನಿರಂಜನಾಯುಧ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 18/6/2014 ಬುಧವಾರ. ಷಷ್ಠಿ ತಿಥಿ ಇರತಕ್ಕಂಥದ್ದು ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರ, ಷಷ್ಠಿ ತಿಥಿ. ಸೃಷ್ಟಿ ಅಂದರೆ ಇದು ಬಹಳ ವಿಶೇಷನೇ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದಕ್ಕೆ ಬಹಳ ವಿಶೇಷ. ಹಾಗೆ ಶತಭಿಷ ನಕ್ಷತ್ರ ಯಾರದು ಜನ್ಮ ನಕ್ಷತ್ರವಾಗಿದೆಯೋ ನೀವು ಇವತ್ತಿನ ದಿವಸ ಸಾಧ್ಯವಾದಷ್ಟು ಶ್ವೇತ ಅಶ್ವವನ್ನು, ಅಂದರೆ ಬಿಳಿ ಕುದುರೆಯನ್ನು ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಬಿಳಿ ಕುದುರೆಗೆ ಏನಾದರೂ ನಿಮಗೆ ಸಾಧ್ಯವಾದರೆ, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಸುತ್ತಮುತ್ತ ಬಿಳಿ ಕುದುರೆ ಕಾಣಿಸಿದ್ರೆ, ಅಥವಾ ನಿಮ್ಮ ಉದ್ಯೋಗಕ್ಕಾಗಿ ಹೊರಟಾಗ, ಅಥವಾ ಎಲ್ಲಾದರೂ ಸುತ್ತಮುತ್ತ ಹೊರಟಾಗ ಎಲ್ಲಾದರೂ ಶ್ವೇತವರ್ಣದ ಕುದುರೆ ನಿಮಗೆ ಕಂಡಾಗ ಆ ಶ್ವೇತವರ್ಣದ ಅಶ್ವವನ್ನು
ಮುಟ್ಟಿ ನಮಸ್ಕಾರ ಮಾಡೋದಾದರೂ, ಅಥವಾ ಅದಕ್ಕೆ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದಾದರೂ, ಅಥವಾ ಆಗಲಿಲ್ವಾ ಒಮ್ಮೆ ನೀವು ಕಣ್ಮುಚ್ಚಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮುಂದೆ ಶ್ವೇತ ಅಶ್ವ ಕಾಣಿಸುತ್ತೆ. ಯಾವತ್ತೂ ಈ ಮಾನಸ ಪೂಜೆ ಇದೆಯಲ್ಲ, ಅದು ಬಹಳ ವಿಶೇಷ. ಮಾನಸ ಪೂಜೆಯಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಈಗ ನೀವು ಕಣ್ಮುಚ್ಚಿರೆ ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಮಾಡಬಹುದು. ಕಣ್ಮುಚ್ಚಿ ಕೂತ್ಕೊಂಡ ತಕ್ಷಣ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಬಹುದು. ನಾವು ಏನನ್ನ ಸಂಕಲ್ಪ ಮಾಡಿಸಿದ್ರು ಈ ಮನಸ್ಸಿನ ವೇಗ ಇದೆಯಲ್ಲ, ಇದಕ್ಕಿನ್ನ ವೇಗವಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ. ಆ ಮನಸ್ಸಲ್ಲಿ ಸಂಕಲ್ಪ ಅಂತಕ್ಕಂಥದ್ದು ಅಷ್ಟು ಗಟ್ಟಿಯಾಗಿರಬೇಕು. ಅಂತಹ ಒಂದು ವಿಶೇಷತೆಯನ್ನು ನೀವು ತಂದುಕೊಂಡಿದ್ದಾದರೆ, ಯಾರ್ದು ಶತಭಿಷ ನಕ್ಷತ್ರವಿದೆಯೋ ನಿಮ್ಮ ಅದೃಷ್ಟ ರೇಖೆಯು ಸಹಿತ ಅಷ್ಟೇ ವಿಶೇಷವಾಗಿದೆ. ಶತಭಿಷ ನಕ್ಷತ್ರ ಕುಂಭ ಮಕರ, ಯಾಕೆಂದರೆ ಮಕರ ರಾಶಿನೂ ಬರುತ್ತೆ, ಕುಂಭ ರಾಶಿನೂ ಬರುತ್ತೆ. ಅದರಿಂದ ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ ಇಷ್ಟಾರ್ಥ ಸಿದ್ಧಿಗೋಸ್ಕರ ಒಂದು ದೇವಿ ಆಲಯನ ಇವತ್ತು ದರ್ಶನಕ್ಕೆ ಹೋಗಿ ಬನ್ನಿ. ಶತಭಿಷ ನಕ್ಷತ್ರ ಯಾರ್ದಾಗಿದೆಯೋ ಅವರು ದೇವಿ ಆಲಯಕ್ಕೆ ಹೋಗಿ ದೇವಿನ ದರ್ಶನ ಮಾಡಿ ಬಂದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಏನಾದ್ರು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಕೊಡಿಸೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯಾತ್ ಕಾಮಿಧಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ರೀಮತೀ ನಮಃ. ಓಂ ಲಕ್ಷ್ಮೀಪದೇ ನಮಃ. ಓಂ ಶ್ರೀಮದ್ಮಹಾರೂಪಾಯ ನಮಃ. ಓಂ ವೈಕುಂಠಪದೇ ನಮಃ. ಓಂ ಶ್ರೀಂ ನಾರಾಯಣಾಯ ನಮಃ. ಓಂ ಅಮಲೆ ವಿಮಲೆ ಕಮಲೆ ಕಮಲೆ ನಿಮ್ಮಳೆ ಟಹಟ ಸ್ವಹ. ದರ್ಪಣಾಂಜನ ಪ್ರಸೀದ 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 ಭಗವತಿ. ಗುರುಜಿ, ದಿನ ವಿಶೇಷದ ಕುರಿತಾಗಿ ತಿಳಿಸ್ಕೊಟ್ರಿ. ಇನ್ನು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಯಾರೆಲ್ಲರಿಗೂ ಅಂತ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಇವತ್ತಿನ ರಾಶಿಫಲದಲ್ಲೂ ಬಹಳ ವಿಶೇಷತೆ ಇದೆ. ಆ ವಿಶೇಷತೆಗಳನ್ನು ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀಮದ್ ಮಹಾಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹಗಳನ್ನು, ಅದರಲ್ಲಿ ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರ್ದು ಜನ್ಮ ನಕ್ಷತ್ರ ರಾಶಿ ಇದು ಬಹಳ ವಿಶೇಷ. ಇವತ್ತಿನ ದಿವಸ ಮೇಷರಾಶಿಯವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣತಕ್ಕಂಥ ದಿನ. ಹಾಗೆ ವಿದ್ಯಾರ್ಥಿನಿಯರಿಗೂ ಇವತ್ತು ಒಂದು ಹೊಸದಾದಂತಹ ಒಂದು ಅಭಯನ ನೋಡಬಹುದು. ಹೊಸದಾದಂತಹ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ, ಯಾವುದಾದ್ರೂ ಒಂದು ಕಾಯಕದ ಬಗ್ಗೆ, ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ಸ್ ಆಗಲಿ, ಯಾವುದಾದ್ರೂ ಒಂದು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿರ್ತೀರೋ ಅದನ್ನು ಪೂರ್ತಿಗೊಳಿಸ್ತಕ್ಕಂತಹ ಒಂದು ವಿಶೇಷವಾದಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳಾದರೂ ವಿಳಂಬ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದ್ರೂ ಬಿಡದಿರ ನೀವು ಸಾಧನೆ ಮಾಡಿದ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಇದ್ದಾನೆ. ಯಾವಾಗ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗತ್ತೆ. ಮೇಷರಾಶಿಯವರು ಮನೆಯಿಂದ ಆಚೆ ಬರತಕ್ಕಂತಹ ಕಾಲದಲ್ಲಿ 1 ಸ್ಪೂನ್ ಹಾಲನ್ನ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಚಂದ್ರನ ಪ್ರಾರ್ಥನೆ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿ, ಅದನ್ನು ತುಳಸಿ ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾಗಿರೋದಿಲ್ಲ. ದೇಹದ ಆಲಸ್ಯ, ಅದರಲ್ಲೂ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ. ಶತ್ರುಗಳು ಯಾರು, ಮಿತ್ರಗಳು ಯಾರು, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರನ್ನ ನಂಬಿದ್ರೆ ಏನೆಲ್ಲ ಕೆಲಸಗಳಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಅರಿವು ಸಹಿತ ತಂದುಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇವತ್ತು ನಿಮಗೆ ಎದುರಾಗುತ್ತೆ. ಮಧ್ಯಾಹ್ನ 2 ಗಂಟೆವರೆಗೂ ಭಾಳಷ್ಟು ಒಂಥರ ಬಾಧೆ ತಗೊಳ್ತೀರಿ. 2 ಗಂಟೆ ಕಳೆದ ಮೇಲೆ ಸ್ವಲ್ಪ ನೆಮ್ಮದಿನ ಕಾಣಬೇಕಾದಂಥ ಸಮಯ ಎದುರುಗಾಗಬಹುದು. ಆದರೂ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಗಕಾರ ಗಣಪತಿಯನ್ನು ಇವತ್ತು ಪ್ರಾರ್ಥನೆ ಮಾಡಿದ್ದಾದರೆ
ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಗುರುಜಿ, ಈಗ ಮುಂದಿನ ರಾಶಿ ಮಿಥುನ ರಾಶಿ ಅಲ್ವಾ ಗುರುಜಿ? ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಂಡು ಸ್ವಲ್ಪ ಮಾತ್ರ, ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ತರಹ ಇದ್ದರೆ 12 ಗಂಟೆ ದಾಟಿದ್ರೆ ಮತ್ತೊಂಥರ ಸಮಸ್ಯೆ ಆಗುತ್ತೆ. ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಏನೇ ಇದ್ದರೂ ಮನಸ್ಸಲ್ಲಿ ಚಂಚಲತೆ ಅಂತಕ್ಕಂಥದ್ದು ನೀವು ತಂದುಕೊಳ್ಳತಕ್ಕಂತಹ ಒಂದು ಕೆಲವು ಸಮಸ್ಯೆಗಳನ್ನು ಇವತ್ತು ಹೆಗಲ ಮೇಲೆ ಇರಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ನೀವು ಯಾರೊಬ್ಬರ ಮಾತು ಕೇಳ್ತಕ್ಕಂಥ ಸ್ಥಿತಿ ನಿಮ್ಮದಲ್ಲ. ನಿಮ್ಮ ಸ್ವಂತ ಪ್ರಯತ್ನ, ನಿಮ್ಮ ಸ್ವಬುದ್ಧಿ, ನಿಮ್ಮ ಸ್ವಂತ ಬುದ್ಧಿಯಿಂದ ತಾವು ತೆಗೆದುಕೊಳ್ತಕ್ಕಂಥ ಕೆಲವು ತೀರ್ಮಾನಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ನೋವು ಕೊಡಬಹುದು. ಮಧ್ಯಾಹ್ನ 12 ಗಂಟೆವರೆಗೂ ಈ ಸಮಸ್ಯೆ ನಿಮಗೆ ಗೊತ್ತಾಗೋದಿಲ್ಲ. 12 ಗಂಟೆ ದಾಟಿದ ನಂತರ 12, 10, 12, 15, ಅಂದರೆ 12 ಗಂಟೆ 15 ನಿಮಿಷದ ನಂತರ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಸ್ವಲ್ಪ ಜೋಪಾನ. ಇವತ್ತು ಸಾಧ್ಯವಾದರೆ ಮಿಥುನ ರಾಶಿಯವರು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಕಪ್ಪು ಬಣ್ಣದ ನಾಯಿ, ಕಪ್ಪು ಬಣ್ಣದ ಶ್ವಾನ ನಿಮಗೆಲ್ಲರೂ ಕಂಡು ಬಂದರೆ ಒಂದಿಷ್ಟು ಬಿಸ್ಕೆಟೋ, ಬ್ರೆಡ್ಡೋ, ಬನ್ನೋ ಇಂತಹದ್ದನ್ನು ಹಾಕಿ. ಆಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಯೋಗ ಬಹಳ ವಿಶೇಷವಾಗಿದೆ. ಮನಸ್ಸು ಶಾಂತಿ, ನಿಮ್ಮ ಕೆಲಸಗಳಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನಸ್ಸಲ್ಲಿ ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪನ ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಅದೃಷ್ಟ ಅಂತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ಹಾಗೆ ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿ ಕಾಣತಕ್ಕಂಥ ದಿನ. ತುಂಬ ದಿನಗಳಿಂದ ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇರತಕ್ಕಂಥ ನಿಮಗೂ ಇವತ್ತಿನ ದಿವಸ ಒಂದು ಒಳ್ಳೆಯ ಉದ್ಯೋಗನೋ ಅಥವಾ ಉದ್ಯೋಗ ಸಿಗತಕ್ಕಂತಹ ಮುನ್ಸೂಚನೆನೋ ಅಥವಾ ಹೆಚ್ಚಿನ ಲಾಭ ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು, ಈ ಎಲ್ಲ ವಿಶೇಷತೆಗಳು ನಿಮ್ಮದಾಗಿದೆ. ಇವತ್ತು ಕರ್ಕಾಟಕ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟ ದೇವರ ದರ್ಶನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಪದಾರ್ಥವನ್ನು ಏನಾದರೂ ತಿನ್ನಲಿಕ್ಕೆ ಕೊಡಿಸಿ. ಇಷ್ಟು ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಗರ್ಜನೆ, ನಿಮ್ಮ ರೀತಿ ನೀತಿ, ನಿಮ್ಮ ನಡೆ ನಡವಳಿಕೆಗಳು ಏನೇ ಇದ್ರೂ ಸಹಿತ ಮತ್ತೊಬ್ಬರಿಂದ ಇಲ್ಲದಂಥ ರೀತಿ ಮಾತು ಕೇಳಬೇಕಾಗತ್ತೆ. ನೀವು ಸೌಜನ್ಯವಾಗಿ, ಸಮಂಜಸವಾಗಿ, ಸಮಾಧಾನದಿಂದ ನೀವಿದ್ರೂ ನಿಮ್ಮನ್ನು ಸಮಾಧಾನವಾಗಿ ಇರಲಿಕ್ಕೆ ಬಿಡದಂತಹ ಪರಿಸ್ಥಿತಿ ಇವತ್ತು ನಿಮ್ಮ ಪರಿಸರದ್ದು. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ವಿಚಾರವನ್ನು ಎತ್ಕೊಂಡು ಇಲ್ಲದಂಥ ರೀತಿ ನಿಮಗೆ ನೋವು ಕೊಡೋಕ್ಕೆ ಶುರು ಮಾಡ್ತಾರೆ. ಜೋಪಾನ. ಇನ್ನೊಬ್ಬರು ಆಡ್ತಕ್ಕಂತಹ ಮಾತನ್ನು ಮನಸ್ಸಲ್ಲಿ ತಂದುಕೊಂಡು ಎಲ್ಲೋ ಒಂದು ಕಡೆ ಇಲ್ಲದಂಥ ರೀತಿ ಆಲೋಚನೆಗಳು ಮಾಡಿ ಸಮಸ್ಯೆಯನ್ನು ತಂದೊಡ್ಕೊಳ್ಳಬೇಡಿ. ಇವತ್ತು ನಿಮ್ಮ ಅದೃಷ್ಟದ ರೇಖೆ ಬಹಳ ಚೆನ್ನಾಗಿದೆ. ಮಧ್ಯಾಹ್ನ 1 ಗಂಟೆ 40 ನಿಮಿಷದ ನಂತರ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೆ. ಆದರೆ ಮಧ್ಯಾಹ್ನ 1 ಗಂಟೆ 40 ನಿಮಿಷದವರೆಗೂ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಅಂಜಿಕೆ ನಿಮಗೆ ಬಾಧಿಸ್ತಾ ಇರುತ್ತೆ. ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ, ಆರೋಗ್ಯ ಸಮಂಜಸವಾಗಿರೋದಿಲ್ಲ, ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವು ಬಾಧೆಗಳಿರುತ್ತೆ, ಅಜೀರ್ಣ ಆಗುವಂಥದ್ದು, ಸರಿಯಾಗಿ ಡೈಜೆಷನ್ ಆಗದಿರತಕ್ಕಂಥದ್ದು, ತಿಂದ ಆಹಾರ ಯಾವುದನ್ನು ಅರಗದಿರ ಇದ್ದಾಗ ಇಲ್ಲದಂಥ ಸಮಸ್ಯೆಗಳು ನಿಮಗಾಗತ್ತೆ. ಮನುಷ್ಯ ನಗನಗ್ತಾ ಇರಬೇಕಾದ್ರೆ ತನ್ನ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವ ಸಮಸ್ಯೆ ಇರಬಾರದು. ಯಾವಾಗ ಹೊಟ್ಟೆಯಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೋ ಆಗ ಅವನ ನಗುಮುಖ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು. ಸಿಂಹರಾಶಿಯವರು ಇವತ್ತಿನ ದಿವಸ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇನ್ನೆಲ್ಲ ಸಾಕಷ್ಟು ವಿಶೇಷತೆಗಳೇ. ಆದರೆ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸೂರ್ಯನಾರಾಯಣನ ಆರಾಧನೆ ಮಾಡ್ತಕ್ಕಂಥದ್ದು ಇದು ಬಹಳ ಜವಾಬ್ದಾರಿ. ಸೂರ್ಯನಾರಾಯಣನ ಆರಾಧನೆ ಮಾಡಿ, ಸೂರ್ಯನಿಗೆ ಸಂಬಂಧಪಟ್ಟಂತಹ ರೀತಿಯ ಒಂದು ಪ್ರಾರ್ಥನೆ ಮಾಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸು ನಿಮ್ಮದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಒಳ್ಳೆಯ ಯೋಗ. ನಿಮ್ಮ ಈ ಯೋಗ ನಿಜಕ್ಕೂ ನಿಮಗೆ ಸಾಕಷ್ಟು ಕಾರ್ಯಸಿದ್ಧಿ. ಯೋಗ ಇದ್ದಾಗ ಯಾವ ಕೆಲಸ ಬೇಕಾದ್ರೂ ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಇವತ್ತು ನಿಮ್ಮ ಜನ್ಮದಾತೆಯ ಅಂದರೆ ನಿಮ್ಮ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ಕನ್ಯಾ ರಾಶಿಯವರು ನಿಮ್ಮ ತಾಯಿಯ ಆಶೀರ್ವಾದ ತೆಗೆದುಕೊಂಡು ನೀವು ಮಾಡ್ತಕ್ಕಂಥ ವ್ಯವಹಾರ, ವ್ಯಾಪಾರ ಅಥವಾ ಯಾವುದೇ ಒಂದು ಲೇವಾದೇವಿ ಇದ್ದರೂ ಅದನ್ನು ಸಮಂಜಸವಾಗಿ, ತೃಪ್ತಿಕರವಾಗಿ ತೆಗೆದುಕೊಂಡು ಹೋಗ್ತೀರಿ. ಸಾಧ್ಯವಾದರೆ ಬೆಟ್ಟದ ನೆಲ್ಲಿ ಗಿಡ, ಬೆಟ್ಟದ ನೆಲ್ಲಿ ಅಂತಕ್ಕಂಥದ್ದು ಎಲ್ಲರೂ ನೋಡಿರ್ತೀರಿ. ಬೆಟ್ಟದ ನೆಲ್ಲಿ ಅಂದರೆ ಒಂದು ಗುಂಡಾಗಿ ದಪ್ಪನಾಗಿರ್ತಕ್ಕಂಥದ್ದು. ಈ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಒಮ್ಮೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಬೆಟ್ಟದ ನೆಲ್ಲಿ ಗಿಡ ಇಲ್ಲ ಅಂದರೂ ಎಲ್ಲಾದರೂ ಒಂದು ಸಸ್ಯ ತೋಟದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮಾನ್ಯಕ್ಕೆ ನರ್ಸರಿಗಳಲ್ಲಿ ಈ ಗಿಡಗಳನ್ನು ಮಾರ್ತಾರೆ.
ಇಂತಹದ್ದನ್ನ ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬಾಟಲ್ ಹಾಕಿಟ್ಕೊಂಡು ಇಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲ. ಯಾಕೆಂದ್ರೆ ಬೆಟ್ಟದ ನೆಲ್ಲಿ ಸಾಮಾನ್ಯವಾದ್ದಲ್ಲ. ಮನುಷ್ಯನ ಆರ್ಥಿಕ ಪರಿಸ್ಥಿತಿಯನ್ನ ವೃದ್ಧಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಅದಕ್ಕೆ ಆ ಶಕ್ತಿ ಬರಲಿಕ್ಕೆ ಕಾರಣ ಏನು? ಆದಿಶಂಕರಾಚಾರ್ಯರು ಅದಕ್ಕೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದಾಗ ಸ್ವರ್ಣವಾಗಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಬಂಗಾರದ ನೆಲ್ಲಿಗಳನ್ನು ಬಿದ್ದಿದೆ. ಆ ಬಂಗಾರದ ನೆಲ್ಲಿಕಾಯಿನ ಆ ನೆಲ್ಲಿನ ಸೃಷ್ಟಿಸಬೇಕಾದ್ರೆ ಅದು ಬರಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಅದರ ಮೇಲಿತ್ತು. ಹಾಗಾಗಿ ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಕನಕದಾರ ಸ್ತೋತ್ರದಲ್ಲಿ ಇವೆಲ್ಲ ವರ್ಣನೆಗಳಿದೆ. ಮುಂದಿನ ದಿನಗಳಲ್ಲಿ ಕನಕದಾರ ಸ್ತೋತ್ರವನ್ನು ಸಹಿತ ನಾವು ಪಠನೆ ಮಾಡೋಣ. ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂತಹ ದುಃಖ ದುಮಾನಗಳನ್ನು ದೂರ ಮಾಡೋಣ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಕನಕದಾರ ಸ್ತೋತ್ರದಿಂದ ಏನೆಲ್ಲ ಅನುಕೂಲತೆಗಳಿದೆ ನೋಡೋಣ. ಖಂಡಿತ ಗುರುಜಿ. ಇವತ್ತಿನ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಪವನಿಂದ ಸುಧಾಕರ್ ಅಂತ ಮಾತಾಡೋದು ಮೇಡಮ್. ಸುಧಾಕರ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ವಿಷಯ ಕೇಳ್ಬೇಕಿತ್ತು ಮೇಡಮ್. ಹೌದಾ? ಗುರೂಜಿ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆಯನ್ನ. ಮಾತಾಡಿಪ್ಪ. ಪ್ರಣಾಮ ಗುರುಜಿ, ನಿಮ್ಮ ಪಾದಕ್ಕೆ ಶರಣಾಗಿದ್ದೀನಿ ನಾನು. ನಮಸ್ಕಾರಪ್ಪ, ಹೇಳಿ. ಗುರುಜಿ, ನಾನೊಂದು ಇಲ್ಲಿ ಒಂದು ಸಣ್ಣದೊಂದು ಸೈಟ್ ತಗೊಳ್ಳಿಕ್ಕೆ ಯೋಚನೆ ಮಾಡಿದ್ವಿ. ಅದು ಅಂದ್ರೆ ಅವರು ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅಂದ್ರೆ ನನಗೆ ಡಿಸೆಂಬರ್ ತಿಂಗಳಿನಲ್ಲಿ ಅವರು ನಿನ್ಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದು ನನಗೆ ಸಿಗಬಹುದಾ ಗುರುಜಿ? ಅಂದ್ರೆ ಯಾರಾದ್ರೂ ಅಬ್ಸೆನ್ಸ್ ಏನಾದ್ರೂ ಇದೆ ಗುರುಜಿ? ಕೊಡುವವರು ಒಳ್ಳೆ ಇದರಲ್ಲಿ ಇದ್ದಾರೆ ಗುರುಜಿ. ಅಂದ್ರೆ ಬೇರೆಯವರು ಸೈಡ್ ನಲ್ಲಿ ಅಕ್ಕಪಕ್ಕದವರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ. ಅವರಿಗೆ ಕೊಡುವವರಿಗೆ ಏನೆಲ್ಲ ಸೂಚನೆ ಕೊಡ್ತಾರೆ ಅಂತೆ. ನನಗೆ ಸಿಗಬಹುದಂತ ನಿಮ್ಮ ಹತ್ರ ಬೇಡ್ಕೊಳ್ತೀನಿ ಗುರುಜಿ. ಖಂಡಿತ. ನಿಮ್ಮ ಹೆಸರು ಹೇಳಿ? ಸುಧಾಕರ್ ಅಂತ ಗುರುಜಿ. ಸುಧಾಕರ್ ಅವರೇ, ಹೌದು. ನೀವು ಆ ಸ್ಥಳನ ಚೆನ್ನಾಗಿ ನೋಡಿದ್ದೀರಾ? ನೋಡಿದ್ವಿ ಗುರುಜಿ. ನಾನು ಬಾಡಿಗೆ ರೂಮ್ ಮೇಲೆ ಅಂದ್ರೆ ನನ್ನ ಮುಂದೆ ಇದೆ ಅದು ಪ್ಲೇಟ್ ಸಣ್ಣದು, ಅಷ್ಟೇನು ದೊಡ್ಡದೇನಲ್ಲ ಗುರುಜಿ. ಜಾಗ ಸಣ್ಣದು ದೊಡ್ಡದು ಅಂತಲ್ಲ, ಆ ಸ್ಥಳಕ್ಕೆ ದಕ್ಷಿಣ ಭಾಗ ತಗ್ಗಿದೆ. ಹೌದು ಗುರುಜಿ. ಅಲ್ವಾ? ಹೌದು ಗುರುಜಿ. ಅದನ್ನ ಸ್ವಲ್ಪ ಸರಿಪಡಿಸಿದ್ರೆ ಆಗ ಅದು ನಿಮಗೆ ಕೈ ಸೇರುತ್ತೆ. ಯಾಕೆಂದ್ರೆ ಆ ಸ್ಥಳ ದಕ್ಷಿಣ ತಗ್ಗಿರೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ನೀವು ದಕ್ಷಿಣಾಭಿಮುಖವಾಗಿ ನಿಂತು ಯಾವ ಕೆಲಸಗಳನ್ನ ಮಾಡಿದ್ರೂ ಸಿದ್ಧಿ ಆಗೋದಿಲ್ಲ. ಹಾಗೆ ದಕ್ಷಿಣಕ್ಕೆ ನಿಮ್ಮ ಪ್ರಯಾಣ ಅಷ್ಟು ಪ್ರಶಸ್ತವಲ್ಲ. ಯಾಕೆ ನಿಮಗೆ ಈ ಸಮಸ್ಯೆ ಆಗತ್ತೆ ಅಂದ್ರೆ ನಿಮ್ಮ ಬೆನ್ನ ಹಿಂದೆ, ಬಲಗಡೆ ಭುಜದ ಬೆನ್ನ ಹಿಂದೆ ನಿಮಗೊಂದು ಕಪ್ಪು ಮಚ್ಚೆ ಆಧಾರ ಇದೆ. ಹೌದು ಗುರಿ. ಹೌದು ಗುರಿ. ಅಲ್ವಾ? ಹೌದು ಗುರಿ, ಸತ್ಯ ಗುರುಜಿ. ಇದರಿಂದ ನಿಮಗೆ ದಕ್ಷಿಣದಲ್ಲಿ ಈ ಭಾಗ ಈ ಸಮಸ್ಯೆ ಇರೋದ್ರಿಂದ ನೀವು ನಿಮಗೆ ಸೈಟ್ ಕೊಡ್ತಕ್ಕಂತಹ ವ್ಯಕ್ತಿಗೆ ಒಂದ್ ಸ್ವಲ್ಪ ಸಮಂಜಸವಾಗಿ ಮಾತಾಡ್ಕೊಂಡು ದಕ್ಷಿಣ ಭಾಗ ತಗ್ಗಿರ್ತಕ್ಕಂಥದನ್ನ ಒಂದ್ ಸ್ವಲ್ಪ ಸಮ ಮಾಡಿ, ಅಥವಾ ಒಂದು ತಾಮ್ರದ ತಂತಿ, ಒಂದು ಕಾಪರ್ ವೈರ್, ಅದನ್ನ ಆಗ್ನೇಯದಿಂದ ನೈಋತ್ಯದವರೆಗೂ ಒಂದು ಲೈನ್ ದಾರನ್ನ ನೀವು ಆ ತಂತಿನ ಕಟ್ಟಿದ್ದೇ ಆದ್ರೆ ಆ ವ್ಯಕ್ತಿಗೆ ಹಿಂದೆಲೆ ಮನಸ್ಥಿತಿ ಆಗತ್ತೆ, ನಿಮ್ಗೆ ಸೈಟ್ ರಿಜಿಸ್ಟ್ರೇಷನ್ ಆಗತ್ತೆ, ನೀವು ಸ್ವೀಟ್ ನ ನಮಗೆ ಕಳಿಸ್ಬೇಕು ಆಗತ್ತೆ. ಮಾಡಿ, ಒಳ್ಳೇದಾಗ್ಲಿ. ಸುಧಾಕರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ. ಬಹುಶಃ ಕರೆ ಕಟ್ ಆಗಿದೆ ಅಂತ ಭಾವಿಸ್ತೇನೆ ಗುರುಜಿ. ಗುರುಜಿ, ಇತ್ತೀಚೆಗಷ್ಟೇ ನಮ್ಮ ಜೀ ಕನ್ನಡ ವಾಹಿನಿಯ ಪರವಾಗಿ ತಾವು ಹೋಗಿದ್ರಿ ಮುರುಡೇಶ್ವರಕ್ಕೆ. ಯಾಕಂದ್ರೆ ಅಲ್ಲಿ ಮಹರ್ಷಿ ಯಾತ್ರೆಯನ್ನ ಹಮ್ಮಿಕೊಂಡು ಹೋಗಿದ್ರಿ. ಅಪಾರವಾದ ಜನಸ್ತೋಮದ ನಡುವೆ ಸಾಕಷ್ಟು ಜನರ ಕಂಬನಿಯನ್ನ ವರ್ಸಿದ್ದೀರಾ ನಿಮ್ಮ ಮಾತಿನ ಮುಖೇನ. ಹಾಗಾಗಿ ಹೇಗನ್ನಿಸ್ತು? ಯಾಕೆ ಈ ಪೀಠಿಕೆ ಗೊತ್ತಾ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಆ ಕಾರ್ಯಕ್ರಮ ಪ್ರಸಾರವಾಗ್ತಿದೆ ಗುರುಜಿ. ತುಂಬಾ ಸಂತೋಷ. ಯಾಕೆಂದ್ರೆ ಒಬ್ಬ ಮಹನೀಯ ಇಂತಹ ಒಂದು ಕಾಯಕವನ್ನು ಮಾಡಿರ್ತಕ್ಕಂಥದ್ದು ಇದು ಸಾಮಾನ್ಯವಲ್ಲ. ಯಾರು ಸಾಮಾನ್ಯರು ಮಾಡದಂತಹ ಕೆಲಸ ಅಲ್ಲ. ಒಂದು ದೇವಾಲಯನ ಕಟ್ಟತಕ್ಕಂಥದ್ದು, ದೇವಾಲಯದ ವಿಶೇಷತೆಗಳನ್ನು ನೋಡಿಸ್ತಕ್ಕಂಥದ್ದು, ಬರ್ತಕ್ಕಂತಹ ಭಕ್ತ ಸಾಗರಕ್ಕೆ ಅಲ್ಲಿ ಅನ್ನದಾಸೋಹದಿಂದ ಹಿಡಿದು ಜ್ಞಾನದಾಸೋಹದ ತನಕ ಎಲ್ಲವನ್ನು ಸಹಿತ ಉಣಬಡಿಸ್ತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಒಬ್ಬ ಮಹನೀಯ ಮಾಡಿರ್ತಕ್ಕಂಥದ್ದು. ಆ ಮಹನೀಯನೂ ನಾವು ಪರಿಚಯಿಸಬೇಕಾಗತ್ತೆ. ಯಾಕೆಂದ್ರೆ ಯಾವುದು ನಾವು ಅಂದುಕೊಂಡಂತಹ ರೀತಿ ನಮ್ಮ ಕಣ್ಣಿಗೆ ಆನಂದವಾಗಿ ನೋಡಿಸ್ಬೇಕಾದ್ರೆ ಅಲ್ಲಿ ಯಾರೆಲ್ಲ ಏನ್ ಕಷ್ಟ ಬಿದ್ದಿದ್ದಾರೆ, ಯಾರ ಕಷ್ಟದ ಋಣ ಅಲ್ಲಿದೆ, ಅದನ್ನ ತಿಳ್ಕೊಳ್ಬೇಕು ನಾವು. ವೀಕ್ಷಕರೆಲ್ಲರಿಗೂ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಮೇಡಮ್, ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನ ಕೇಳ್ಬೇಕಾಯ್ತು ಮೇಡಮ್. ಗುರೂಜಿ ಇದಾರೆ, ಕೇಳಿಮ್ಮ ನಿಮ್ಮ ಪ್ರಶ್ನೆಯನ್ನ. ಓಕೆ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ನನ್ ಬಗ್ಗೆನ ಕೇಳ್ಬೇಕಾಗಿತ್ತು. ಹೇಳಮ್ಮ. ಗುರುಜಿ, ನನ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಡಾಕ್ಟ್ರು. ಅದೇ ಗುರುಜಿ, ಇವತ್ತು ನಾಳೆ ಕೊಟ್ಟಿದ್ದಾರೆ. ಯಾವ ದಿನ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ ಅಂತ ಗುರುಜಿ?
ಯಾವ ವಿಚಾರವಾಗಿ ಆನಂದ್ ಗುರೂಜಿ ಇಷ್ಟಪಡೋದಿಲ್ವೋ ಆ ವಿಚಾರವಾಗಿ ನಮ್ಮ ಮುಂದೆ ಪ್ರಶ್ನೆ ಇಟ್ಟಿದ್ದೀರಿ. ಯಾಕೆಂದ್ರೆ ತಾಯಿ ಗರ್ಭದಿಂದ ಹೊರಬರತಕ್ಕಂತಹ ಕೂಸು ಆ ಕಂದಮ್ಮನಿಗೆ ನಾವು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರೆ, ನಾವು ಮುಹೂರ್ತವನ್ನ ನಿರ್ಣಯಿಸೋದ್ರಿಂದ ಅವನ ಅದೃಷ್ಟ, ಆ ಅದೃಷ್ಟ ಅಂತಕ್ಕಂಥದ್ದು ಅದೃಷ್ಟ ಏನಾಗಿರುತ್ತೆ, ಅದೃಷ್ಟ ದುರಾದೃಷ್ಟ ಅಂತಕ್ಕಂಥದ್ದು ಎರಡಿದೆ ಅಲ್ವಾ ತಾಯಿ? ಅದು ಹಣ್ಣಾಗಿ ಉದುರುವಂತಹದ್ದಕ್ಕೆ ಹೆಚ್ಚಿನ ಫಲ ಇದೆ ತಾಯಿ. ಹಣ್ಣಾಗಿ ಉದುರಬೇಕು ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕು. ಆದ್ರೆ ಇಲ್ಲಿ ನಾರ್ಮಲ್ ಡೆಲಿವರಿ ನಿಮ್ಗೆ ಅವಶ್ಯಕತೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ವೈದ್ಯರು ಅದ್ರ ಬಗ್ಗೆ ನಿಮಗೆ ಸಲಹೆ ಕೊಟ್ಟಿದ್ದಾರೆ ಅಲ್ವಮ್ಮ? ಹೌದು ಗುರುಜಿ, ಕೊಟ್ಟಿದ್ದಾರೆ ಗುರುಜಿ. ಆದ್ರೆ ಅವ್ರು ಇವತ್ತು ನಾಳೆ ಎರಡೂ ಪರವಾಗಿಲ್ಲ ಅಂತ ಕೊಟ್ಟಾಗ ನಮ್ಮಿಷ್ಟದ ಪ್ರಕಾರ ನಾವು ಮಾಡ್ಕೊಳಕ್ ಹೋದ್ರೆ ಅವನ ಮುಂದಿನ ಭವಿಷ್ಯತ್ತೇನಮ್ಮ? ಅದರಿಂದ ನಾನು ಹೇಳೋದಿಷ್ಟೇ ತಾಯಿ, ನಿನಗೆ ಸ್ವಲ್ಪ ನೋವು ಅಂತ ಪ್ರಾರಂಭ ಆಗ್ಬೇಕು, ನಿನಗೆ ಆ ಡೆಲಿವರಿ ಪೇನ್ಸ್ ಬರಬೇಕು, ಆ ಹೆರಿಗೆಯ ಆ ನೋವುಗಳನ್ನ ಆ ಕ್ಷಣನ ನಿನಗೆ ಸ್ವಲ್ಪ ಕಂಡಾಗ ಆಗಾದ್ರೂ ಅದಕ್ಕೊಂದು ಮುಹೂರ್ತ ನಿರ್ಣಯ ಆದ್ರೆ ಅದಕ್ಕೆ ಚಂದ ಅಂತ ಹೇಳ್ಬೋದು ಅಲ್ವಮ್ಮ? ನಿನಗೆ ನೋವೇ ಬಾರ್ದಿರ ಸಿಜರಿನ್ ಮಾಡ್ತಾರೆ, ವೈದ್ಯ ಸಲಹೆ ತೆಗೆದುಕೋಬಹುದು, ತಪ್ಪಲ್ಲ. ಯಾಕೆಂದ್ರೆ ಅದು ಮುಹೂರ್ತ ಡೇಟ್ ಕೊಟ್ಬಿಟ್ಟಿದ್ದಾರೆ ಇವತ್ತು ನಾಳೆ, ನೋಡು ಹೇಗಿದೆ ನಿನ್ನ ಅದೃಷ್ಟ ಅಲ್ವಾ? ನೋವೇ ಕಾಣದಿರ ನಿನ್ ಮಗುಗೆ ಜನ್ಮ ಕೊಟ್ರೆ ನಿನ್ನ ಗರ್ಭಕ್ಕೆ ಒಂದು ಶಕ್ತಿ ಬೇಕಲ್ವಮ್ಮ? ಯೋಚನೆ ಮಾಡ್ತಾಯಿ ಈ ವಿಚಾರದಲ್ಲಿ ಈ ನಿಮ್ಮ ಆನಂದ್ ಗುರೂಜಿ ಅವ್ರನ್ನ ಸಿಕ್ಕಿಸ್ಬೇಡಿ. ಯಾಕೆಂದ್ರೆ ನಾನು ಈ ವಿಚಾರದಲ್ಲಿ ಮಾತ್ರ ಯಾವತ್ತೂ ಸ್ವಲ್ಪ ದೂರಾನೆ. ನಾನು ಮುಹೂರ್ತ, ಯಾಕೆಂದ್ರೆ ಇದು ಮಗು ಜನ್ಮಕ್ಕೆ ನೋಡಮ್ಮ, ಹುಟ್ಟುವ ಕ್ಷಣ ಭಗವಂತನ ಆಶೀರ್ವಾದ, ಅದು ಯಾರೊಬ್ಬರ ಕೈಲೂ ಸಿಲುಕುವಂಥದ್ದಲ್ಲ, ಸಿಲುಕಬಾರದು. ಕೆಲವು ಸೃಷ್ಟಿ ನಿಯಮಗಳನ್ನ ಋಷಿ ಮೂಲ, ಘನಮೂಲ, ಸ್ತ್ರೀ ಮೂಲಗಳನ್ನ ಕಂಡಿಡಿಬಾರ್ದು, ಅದಕ್ಕೆ ಹೋಗಬಾರ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ನೀನು ಸ್ವಲ್ಪ ಪೈನ್ ಒಂಚೂರು ಕಾಣಿಸಿದ ತಕ್ಷಣ ನೀನು ಹಾಸ್ಪಿಟಲ್ ಕಡೆ ನಡೀತಕ್ಕಂಥದ್ದು. ಅದು ಹೊರಡಬೇಕಾದಾಗ್ಲೂ ಅಷ್ಟೇ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಮನೆ ದೇವ್ರಿಗೊಂದು ತುಪ್ಪದ ದೀಪ ಆಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಹೊರಡು. ಒಳ್ಳೆ ಮಗುಗೆ ಜನ್ಮ ಕೊಡು. ಒಳ್ಳೇದಾಗ್ಲಿ ತಾಯಿ. ಒಳ್ಳೆ ಮಗು ಆಗ್ಲಿ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಮೇಡಮ್ ಚಿಕ್ಕಬಳ್ಳಾಪುರದಿಂದ ಸಾವಿತ್ರಮ್ಮ ಅಂದ್ಬಿಟ್ಟು. ಸಾವಿತ್ರಮ್ಮ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೆ ಕೇಳ್ಬೇಕಿತ್ತು ಮೇಡಮ್. ಹೌದಮ್ಮ, ಗುರುಜಿ ಇದ್ದಾರೆ, ಮಾತಾಡಿ ಸಾವಿತ್ರಮ್ಮ ಅವರೇ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ ಗುರುಜಿ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ಎಷ್ಟು ದಿವಸದಿಂದ ಮಾಡಿ ಮಾಡಿ ಇವತ್ ಸಿಕ್ಕೈತೆ ಗುರುಜಿ ನಮ್ಗೆ. ನಮ್ ಪ್ರಾಬ್ಲಮ್ ಅಂದ್ಬಿಟ್ಟು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ, 2 ಕಿಡ್ನಿನೂ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಅದಕ್ಕೆ ಹಾಸ್ಪಿಟ್ಲಲ್ಲೆಲ್ಲ ತುಮಕೂರಲ್ಲಿ ತೋರಿಸ್ದೆ, ಇಲ್ಲಿ ಬೆಂಗಳೂರಲ್ಲಿ ತೋರಿಸ್ದೆ. ಬೆಂಗಳೂರಲ್ಲಿ 14 ನಗರದ ಹತ್ರ ಯಾವ್ದೋ ಇದು ಹಾಸ್ಪಿಟ್ಲ್ ಹತ್ರ ತೋರಿಸ್ತಿದ್ದೀರಿ. ಕಿಡ್ನಿ ಫೌಂಡೇಶನ್ ಅಂತ ಇದೆ ಅಲ್ಲಿ. ಕಿಡ್ನಿ ಫೌಂಡೇಶನ್ ಅಲ್ಲಿ ತೋರಿಸಿದಿರಿ? ತೋರಿಸಿದೀವಿ. ಏನ್ ಹೇಳಿದಾರೆ ವೈದ್ಯರು? ಅವರು ಅದೇ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ನಮ್ಮ ಹತ್ರ ಅಷ್ಟು ಇದಿರ್ಲಿಲ್ಲ, ಅದಕ್ಕೆ ಶಿವಾಜಿ ನಗರದ ಹತ್ರ ಯಾವ್ದೋ ನಾಟಿ ವೈದ್ಯರಲ್ಲಿ ತೋರಿಸ್ತಾ ಇದ್ದೀರಿ ಗುರುಜಿ. ನೋಡಮ್ಮ, ಈ ರೋಗ ಅಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಬಂದಾಗ ಸಾಧ್ಯವಾದಷ್ಟು ಕಷ್ಟನೋ ಸುಖನೋ ಸಾಲ ಸೋಲ ಮಾಡಿ ಆದ್ರೂ ಆ ಸಮಸ್ಯೆಗಳಿಂದ ಬೇಗ ಋಣಮುಕ್ತರಾಗ್ಬೇಕು ನಾವು. ಯಾಕೆಂದ್ರೆ ಚಿಕ್ಕದಾಗಿದ್ದಾಗ ಅದನ್ನ ಮುರಿದು ಹಾಕಿದ್ರೆ ಬಹಳ ಅನುಕೂಲ, ಬೆಳೆದು ಹೆಮ್ಮರ ಆಗಿ ಅದಕ್ಕೆ ನಾವು ದಾಸೋಹ ಆಗ್ಬಿಟ್ರೆ ಅದು ನಮ್ಮನ್ನು ತಿಂತಾ ಬರುತ್ತೆ. ಆದ್ರೆ ಒಂದು ಸತ್ಯ, ನಿನ್ನ ಸ್ವರತರಂಗದಲ್ಲಿ ಅಂತಹ ನೋವಿಲ್ಲ. ಅದರಿಂದ ಸಾಧ್ಯವಾದಷ್ಟು ಇನ್ನೊಂದು ಧೈರ್ಯ ಇದೆಯಲ್ಲ ತಾಯಿ, ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳಿದ್ದಾರೆ ದೊಡ್ಡವರು. ನಿನ್ನಲ್ಲಿ ಮನಸ್ಥೈರ್ಯ ಚೆನ್ನಾಗಿದ್ದು ಧೈರ್ಯ ನಿನ್ನಲ್ಲಿದ್ದರೆ ಇಂತಹ 10 ರೋಗ ರುಜಿನಗಳಿದ್ರು ಸಹಿತ ಅದನ್ನು ದೂರ ಮಾಡ್ಕೊಳ್ಬಹುದು. ಆದ್ರೆ ರೋಗಕ್ಕೆ ಭಯ ಬಿದ್ದು ನಾವು ತಲೆ ಬಗ್ಸಿದ್ದೆ ಆದ್ರೆ ದಿನಂಪ್ರತಿ ನಮ್ಮನ್ನ ಕರ್ಪೂರ ತರ ಕರಗಿಸ್ಬಿಡತ್ತೆ. ನೀನ್ ಧೈರ್ಯ ತಂದ್ಕೊಳ್ಬೇಕು, ಆದ್ರೂ ನೀನ್ ಧೈರ್ಯವಂತನೇ ತಾಯಿ. ಅಧೈರ್ಯ ಬಿಡೋ ಅಂತ ಅವಶ್ಯಕತೆ ಇಲ್ಲ. ನಾಟಿ ವೈದ್ಯನೋ ಅಥವಾ ಅದಕ್ಕೆ ಬೇಕಾದಂತ ವೈದ್ಯರ ಸಲಹೆ ತೆಗೆದುಕೊಂಡು, ಅದಕ್ಕೆ ಇನ್ನಷ್ಟು ಬೇರೆ ಬೇರೆ ದಾರಿಗಳಿದೆ, ಅದಕ್ಕೆ ವೈದ್ಯರ ಸಹಾಯ ತೆಗೆದುಕೊಳ್ಳಿ. ಒಳ್ಳೇದಾಗಮ್ಮ. ಸಾವಿತ್ರಮ್ಮ ಅವರೇ, ಧನ್ಯವಾದ ಅಮ್ಮ. ಹೇಳ್ತಾಯಿ, ಇಲ್ಲ ತೋರ್ಸ್ಕೊಂಡ್ರೆ ಇವಾಗ ತೋರ್ಸ್ಕೊಂತ ಇರೋದ್ರ ಹತ್ರ ತೋರ್ಸ್ಕೊಂಡ್ರೆ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ. ಬರೀ ಅಷ್ಟೇ ಅಲ್ದಿರ ಮತ್ತೊಮ್ಮೆ ಕಿಡ್ನಿ ಫೌಂಡೇಶನ್ಗೆ ಹೋಗಿ ಅಲ್ಲಿ ಇನ್ನೊಂದ್ಸತಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಅಂದ್ರೆ ಇಲ್ಲಿ ಒಂದು 15ರಿಂದ 1 ತಿಂಗಳ ಕಾಲ ಇದಕ್ಕೆ ಮೆಡಿಸಿನ್ ತೆಗೆದುಕೊಂಡು ಮತ್ತೊಮ್ಮೆ ಟೆಸ್ಟ್ ಮಾಡಿ. ಇವಾಗ 2 ತಿಂಗಳಿಂದ ತಗೊಂತಾ ಇದ್ದೀನಿ ಸ್ವಾಮೀಜಿ. ತಗೊಂತಾ ಇದೀರಲ್ಲ, ಈಗ ಮತ್ತೊಂದ್ಸತಿ ಟೆಸ್ಟ್ ಮಾಡಿಸಿ ಅಮ್ಮ. ಈಗ ಮತ್ತೊಮ್ಮೆ ಟೆಸ್ಟ್ ಮಾಡಿಸಿ. ಕಿಡ್ನಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯತನ ಮಾಡಬಾರ್ದು. ಮನುಷ್ಯನ ಆರೋಗ್ಯ ಬಹಳ ಮುಖ್ಯ. ನೀವು ಆರೋಗ್ಯವಂತರಾಗಿದ್ರೆ ನಿಮ್ ಇಡೀ ಮನೆತನ ನಗುತ್ತೆ. ನೀವು ಸುಸ್ತಾದ್ರೆ ನಿಮ್ ಹಿಂದೆ ಪ್ರತಿಯೊಬ್ರು ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ 2 ಮಕ್ಳಿದ್ದಾರೆ ಗುರುಜಿ. ಇನ್ನ ಅವರು ಮಗನ್ಗೆ 21 ವರ್ಷ, ಮಗಳಿಗೆ 18 ವರ್ಷ. ಇನ್ನ ಏನು ಅವ್ರಿಗೂ ಏನು ಇದ್ ಮಾಡಿಲ್ಲ, ಮನೆ ಇಲ್ಲ. ಎಷ್ಟ್ ದಿವ್ಸನಿಂದ ಒಂದ್ ಮನೆ ಮಾಡೋಣ ಅಂದ್ರೆ ಆಗ್ಲಿಲ್ಲ ಗುರುಜಿ.
ಎಲ್ಲ ಒಳ್ಳೇದಾಗತ್ತಮ್ಮ. ಹ್ಮ್ ಕಾಲ ಯಾವ ಕಾಲಕ್ಕೆ ಏನ್ ನಡಿಬೇಕಂತ ಇರುತ್ತೋ ಆಯಾ ಕಾಲ ಬರೋ ಕಾಯ್ಬೇಕಾಗತ್ತೆ ನಾವು. ಆದ್ರೂ ನಿಮ್ಮ ಸ್ವರತರಂಗದಲ್ಲಿ ಎಲ್ಲವೂ ಸಾಕಷ್ಟು ವಿಶೇಷ ಇದೆ, ಆಲೋಚನೆ ಮಾಡಬೇಡಿ. ಚಿಕ್ಕಬಳ್ಳಾಪುರದಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ರಾಮದೇವ್ರಿಗೆ ಒಂದು ಸಂಕಲ್ಪ ಮಾಡಿಸಿ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಸಾವಿತ್ರಮ್ಮ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಆದಷ್ಟು ಬೇಗ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸ್ಲಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸೋ ಸಮಯ ತುಲಾ ರಾಶಿ ಅಲ್ವೇ? ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂತಹ ಸ್ಥಾನ ಮಹತ್ತರವಾಗಿದೆ. ಇವತ್ತು ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಭಯ ಇರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲದಿರ ಕಣ್ಣ ನೀರು ಬರುವಂತಹ ಸಮಯನೂ ಆಗತ್ತೆ. ಏನೇ ಇದ್ರೂ ಇವೆಲ್ಲವನ್ನು ಮೀರಿ ಒಂದು ಸಾಧನೆ ಮಾಡ್ತಕ್ಕಂಥ ಶಕ್ತಿನೂ ನಿಮ್ಮಲ್ಲಿರುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸಾಧ್ಯವಾದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಬಿಲ್ವವೃಕ್ಷ, ಸುತ್ತಮುತ್ತ ಎಲ್ಲಾದ್ರೂ ಪ್ರಾಂತ್ಯದಲ್ಲಿ ಬಿಲ್ವವೃಕ್ಷ ಇದ್ದರೆ ಆ ಬಿಲ್ವಪತ್ರೆಯ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ, ಅಥವಾ 2 ಬಿಲ್ವಪತ್ರೆಯನ್ನ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಬಿಲ್ವಪತ್ರೆನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ದೆ ಆದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥ ಸಮಸ್ಯೆಗಳೇನಿದೆ ಅದು ಮಂಜಿನ ಗಡ್ಡೆ ತರ ಕರಗತ್ತೆ. ನಾನು ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಆಡ್ತಕ್ಕಂತಹ ಒಂದೊಂದು ಮಾತಲ್ಲೂ ಸಹಿತ ನಾನು ನಂದು ಅಂತಕ್ಕಂಥದ್ದು ಅಹಮ್ಮನ್ನು ತುಂಬಿ ಮಾತಾಡಿದ್ರೆ ನಿಮಗೇ ಗೊತ್ತಿಲ್ದಿರ ಒಂದು ದೊಡ್ಡ ಹಳ್ಳಕ್ಕೆ ಬೀಳಬೇಕಾಗತ್ತೆ. ತುಲಾರಾಶಿಯವರು ನೀವು ಬೇಕಾಗಿ ಮಾಡ್ತಕ್ಕಂಥ ತಪ್ಪಲ್ಲ, ಅಥವಾ ನನ್ನ ರೀತಿ ಇರ್ತಕ್ಕಂಥದ್ದು ನನ್ನ ನಡೆ ನಡವಳಿಕೆ ಇರ್ತಕ್ಕಂಥದ್ದು ಹೀಗೆ ಅಂತ ಅನ್ನೋಲ್ಲ. ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ನೀವು ತಾನೇ ಏನು ಮಾಡ್ತೀರಿ? ನಿಮ್ಮಲ್ಲಿ ಒಳ್ಳೆ ಮನಸ್ಸಿದ್ದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂದ್ಕೊಂಡ್ರು ನಡಿಲಿಕ್ಕಾಗೋದಿಲ್ಲ. ಇವತ್ತು ಸಾಧ್ಯವಾದಷ್ಟು ಬರೀ ನಿಷ್ಠೂರ ಹೊತ್ಕೊಳ್ಳುವಂಥದ್ದಾಗತ್ತೆ. ಅದರಲ್ಲೂ ಮಧ್ಯಾಹ್ನದ ವೇಳೆ. ಈ ಸಮಯದಲ್ಲಿ ಯಾರೇ ನಿಮ್ಮ ಬುದ್ಧಿವಾದ ಹೇಳಿ, ಯಾರೇ ನಿಮ್ಮ ಮಾರ್ಗದರ್ಶಕರಾಗಿ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ನಡೆ ನಡವಳಿಕೆಗಳನ್ನು ನೋಡಿ ನಿಮಗೆ ಮತ್ತೊಂದು ಮಾರ್ಗದರ್ಶನ ಕೊಡ್ತಾರೆ, ಇನ್ನೊಂದು ನಡೆ ಕಡೆ ನಿಮ್ಮ ಎಚ್ಚರಿಕೆ ತರಿಸ್ತಾರೆ. ಯಾವುದೇನೇ ಆದರೂ ಮಧ್ಯಾಹ್ನ ನೀವು ಮಾಡ್ತಕ್ಕಂಥ ಕೆಲಸನ ಸ್ವಲ್ಪ ಸಮಯದ ನಂತರ ಮಾಡುವಂತಹ ಕೆಲಸ ಮಾಡಿದ್ರೆ ಸಾಕಷ್ಟು ಯಶಸ್ಸು. ಆತರಪಟ್ಟು ಏನಾದರೂ ಕಾಗದ ಪತ್ರಗಳಿಗೆ ಸಹಿ ಹಾಕಿದ್ದೇ ಆದರೆ ತುಲಾರಾಶಿಯವರು ಇಲ್ಲದಂಥ ರೀತಿ ಸಮಸ್ಯೆ ನೋಡ್ತೀರಿ. ಜೋಪಾನ. ಇವತ್ತು ಸರಿಸಮಾನವಾದ್ದಲ್ಲ, ಸಮಂಜಸವಾದ್ದಲ್ಲ. ಶನೈಶ್ಚರನ ಪ್ರಾರ್ಥನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಆ ಶನೈಶ್ಚರ ಮಂತ್ರ ಒಂದೇ ಇವತ್ತು ನಿಮ್ಮನ್ನ ದಾರಿಯಲ್ಲಿ ಸರಿಯಾದಂಥ ಸಮಂಜಸವಾದಂಥ ದಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ದಿರ ಸಮಸ್ಯೆ ಅಂತಕ್ಕಂಥದ್ದು ನೀವಾಗ ನೀವು ತಂದಿಟ್ಕೊಳ್ತೀರಿ. ಪಾಠ ದಿನಂಪ್ರತಿ ಪಾಠವಾದರೂ ಸಹಿತ ಆ ಪಾಠ ಕೇಳಲಿಕ್ಕೂ ಬೋರ್ ಆಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಸರಿದಿದ್ದುಕೊಳ್ಬೇಕಾಗತ್ತೆ. ಮನಸ್ಥಿತಿನ ಸಮಂಜಸವಾಗಿ ಸರಿಯಾದಡೆ ನಡೆಸಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿದೆ, ಹಣಕಾಸಿದ ಮುಗ್ಗಟ್ಟಿದೆ, ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಇಷ್ಟೆಲ್ಲ ಸಮಸ್ಯೆಗಳು ಹೊತ್ಕೊಂಡ್ರು ನಿಮಗೆ ನೆಮ್ಮದಿ ಬೇಕಾಗಿದೆ. ಈ ನೆಮ್ಮದಿಗೋಸ್ಕರ ತಾಯಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕಾಗಿದೆ. ದುರ್ಗೆ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ವೀಕ್ಷಕರೆಲ್ಲರಿಗೂ ಈಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ? ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಜಯಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಜಯಮ್ಮ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಯ್ತು. ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರೂಜಿ, ಇದು ನನ್ ಭವಿಷ್ಯದ ನನಗೆ ಮುಂದೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಕೇಳ್ಬೇಕಾಗಿತ್ತು ಗುರೂಜಿ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ, ನಮ್ಗೆ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗನೇ ಸಿಗ್ಲಿಲ್ಲ. ಅದಕ್ಕೆ ಮಕ್ಕಳು ಅಷ್ಟು ದೊಡ್ಡ ಉದ್ಯೋಗದಲ್ಲಿ ಇಲ್ಲ, ಅದಕ್ಕೆ ಕೇಳೋಣ ಅಂತ. ಅಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ನೀವೊಂದು ಸ್ವಂತ ವಾಸ್ತುಗೃಹನ ಖಂಡಿತ ನೀವು ಮಾಡ್ತೀರಿ. ಗುರೂಜಿ, ಯಾಕೆಂದ್ರೆ ಇದೇ ಕಳೆದ 2.5 ವರ್ಷಗಳ ಹಿಂದೆ ನೀವು ಕೈ ಹಾಕಿ ಅದನ್ನು ಕಳ್ಕೊಂಡಿರ್ಬೇಕು. ಹಾಕಿದೆ ಗುರೂಜಿ, ಆದ್ರೆ ಅದು ಏನು ದಂಡೇನು ಹತ್ಲಿಲ್ಲ, ದಡಾನು ಮುಟ್ಲಿಲ್ಲ ಅನ್ನೋ ತರ ಆಗಿದೆ. ಯಜಮಾನ್ರು ಗವರ್ಮೆಂಟ್ ಕೆಲಸದಲ್ಲಿ ಇದ್ರು, ನಮ್ಗೆ ಟ್ರಾನ್ಸ್ಫರ್ ಅವಾಗ ಆಗೋದ್ರಿಂದ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸನೂ ಕೊಡ್ಸಕ್ಕಾಗ್ಲಿಲ್ಲ, ಒಂದು ಸ್ವಂತ ನೆಲೆನೂ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ಒಂದೊಂದು ನೋಡಿಮ್ಮ, ಸತ್ಯಾಂಶ ಏನಂದ್ರೆ ಕಳೆದ 2.5 ವರ್ಷಗಳಿಂದ ಈಚೆಗೆ
ಸಾಕಷ್ಟು ಬದಲಾವಣೆಗಳನ್ನು ತಾವು ನೋಡ್ತಾ ಇದ್ದೀರಿ. ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಈಗ ಸದ್ಯದ ದಿನದಲ್ಲೇ ತುಂಬಾ ದೂರಕ್ಕನ್ನು ಆಲೋಚನೆ ಮಾಡಬೇಕಾದಿಲ್ಲ, ತುಂಬಾ ಹತ್ತಿರದಿಂದಲೇ ನೀವು ಅಂದುಕೊಂಡಂತಹ ಕೆಲಸನ ಖಂಡಿತ ಸಾಧನೆ ಮಾಡ್ತೀರಿ. ಗುರುಜಿ, ಒಳ್ಳೇದಾಗಿ ಆಗುತ್ತೆ. ನಮ್ದು ಜಮೀನು ಸ್ವಲ್ಪ ಜಮೀನಿದೆ ಗುರುಜಿ. ನಮ್ಮ ಯಜಮಾನ್ರದ್ದು ಅದು ಸ್ವಲ್ಪ ಮನೆ, ಸಣ್ಣದಾಗಿ ಮನೆ ಇದೆ. ಅದು ಎಲ್ಲ ಅಣ್ಣ ತಮ್ಮಂದ್ರು ಕೋರ್ಟಿಗೆ ಹಾಕೊಂಡ್ಬಿಟ್ಟು ಅವ್ರದ್ದು ಏನು ಕೈಗೂಡ್ತಾ ಇಲ್ಲ ಗುರುಜಿ. ಅವೆಲ್ಲ ಕೋರ್ಟಲ್ಲಿ ಇನ್ನು ಕೇಸು ನಡೀತಾನೆ ಇದೆ, ಅದನ್ನು ಬರ್ತಾ ಇಲ್ಲ. ಈ ಕಡೆ ನಮ್ದು ಸರ್ವಿಸ್ ಮುಗಿತಾ ಇದೆ. ಅದಕ್ಕೆ ಒಂದು ಸ್ವಂತ ನೆಲೆ ಅಂತ ಬೇಕು. ಚಿಂತೆ ಮಾಡಬೇಡಿ ತಾಯಿ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಈ 3 ತಿಂಗಳು ಮುಂದೆ ಬರ್ತಕ್ಕಂತಹ 3 ತಿಂಗಳೊಳಗಾಗಿ ನೀವು ಅಂದುಕೊಂಡಂತಹ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದೇನೆಂದ್ರೆ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿಮ್ಮ. ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಒಂದು ಭೂಮಿ ಬಗ್ಗೆ ನೀವೇನು ಚಿಂತನೆ ಮಾಡ್ತಿದ್ದೀರಿ, ಒಂದು ಸ್ವಂತ ವಾಸ್ತುಗೃಹಕ್ಕಾಗಿ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಭೂವರಹ ಸ್ವಾಮಿನ ವರಹ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಜಯಮ್ಮ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಧನುರಾಶಿಯ ಕುರಿತಾಗಿ ಏನ್ ಹೇಳ್ತಾ ಇದ್ದೀರಾ ಗುರುಜಿ? ಖಂಡಿತಮ್ಮ. ಇನ್ನ ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ. ಮಿಕ್ಕಂತ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಹಾಗೆ ನಿಮ್ಮ ಒಡ ಹುಟ್ಟಿದವರು, ಅಣ್ಣ ತಮ್ಮದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಇವರಿಂದ ಸಣ್ಣ ಪುಟ್ಟ ಮಾತುಗಳನ್ನು ಕೇಳಿ ಮನಸ್ಸನ್ನು ಬಹಳ ನೊಂದುಕೊಳ್ಬೇಕಾದಂತಹ ಒಂದು ಪ್ರಸಂಗ ಎದುರಾಗತ್ತೆ. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಇರುತ್ತೆ. ಫಸ್ಟು ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ಅವರ ಆರೋಗ್ಯನ ಚೇತರಿಸುವಂತಹ ರೀತಿ, ಅವರ ಆರೋಗ್ಯನ ಸುಧಾರಣೆ ಮಾಡತಕ್ಕಂತಹ ಒಂದು ಕಾಯಕವನ್ನು ಶೀಘ್ರವಾಗಿ ನೀವು ಕೈಗೆತ್ಕೋಬೇಕು. ಯಾಕೆಂದರೆ ಸೃಷ್ಟಿನಲ್ಲಿ ದೊಡ್ಡದಂತಿರತಕ್ಕಂಥದ್ದು, ಸೃಷ್ಟಿಯಲ್ಲಿ ನಿಮಗೆ ಅಂತಿರತಕ್ಕಂಥವ್ರು, ನಿಮ್ಮನ್ನು ಗೌರವಿಸಿ, ನಿಮ್ಮನ್ನು ಆರಾಧಿಸಿ, ನಿಮಗೇ ಪ್ರೀತಿಸಿ, ನಿಮ್ಮಲ್ಲೇ ಹೃದಯದಲ್ಲಿ ಒಂದು ಸ್ಥಾನಮಾನ ಕೊಡ್ತಕ್ಕಂಥವ್ರು, ಜೊತೆಗೆ ನಿಮ್ಮ ಯಶಸ್ಸಿನ ನೋಡಿ ಸಂತೋಷ ಪಡ್ತಕ್ಕಂಥವ್ರು. ನೀವು ಇವತ್ತಿನ ದಿವಸ ಏನಾದರೂ ಒಂದು ಕಂಡಿದ್ದೀರಿ ಅಂದರೆ ಅದು ನಿಮ್ಮ ತಂದೆ ತಾಯಿಯಿಂದ ಮಾತ್ರವೇ. ಅದರಿಂದ ಫಸ್ಟು ತಾಯಿಗೆ ಗೌರವ. ತಾಯಿ ಆರೋಗ್ಯದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಅದನ್ನು ಕಂಡುಕೊಂಡು ಹಿಂದಲೇ ಅದನ್ನು ಸರಿಪಡಿಸುವಂಥ ಕಾಯಕವನ್ನು ನೀವು ಕೈಗೆತ್ಕೊಂಡಿದ್ದೆ ಆದರೆ ಒಂದು ಮಹಾಯಜ್ಞ ಮಾಡಿದಷ್ಟೇ ಫಲ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಾನಿವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಶತಭಿಷ ನಕ್ಷತ್ರ. ಹಾಗೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸು ಸಾಕಷ್ಟು ಇದೆ. ಒಳ್ಳೆಯ ಯಶಸ್ಸಿನಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ, ನಿಮ್ಮ ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ತಕ್ಕಂಥ ದಿನ. ಹಾಗೆ ನೊಂದು ಬಂದಂಥವ್ರಿಗಾಗಲಿ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ಇನ್ನೊಬ್ಬರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಭಗವಂತ ಕೊಟ್ಟಿದ್ದರಲ್ಲಿ ಅವ್ರನ್ನಷ್ಟು ತೃಪ್ತಿಪಡಿಸ್ತಕ್ಕಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ದಿನ. ಇವತ್ತು ಸಾಕಷ್ಟು ಜನ ದೇವಿ ಆರಾಧನೆ ಮಾಡಿ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದಾದ್ರೂ ಒಂದು ಶಕ್ತಿಗೆ ಮೊರೆ ಹೋಗ್ತಾರೆ. ಅಂತಹ ಕಾಯಕವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಮಕರ ರಾಶಿಯವರಿಗೆ. ಆದರೆ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಷ್ಟೇ ಅಭಿವೃದ್ಧಿತನ ಇದೆ. ಆದರೆ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ. ಆತರ ಬೀಳ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು, ಅಹಮಿಂದ ಮೆರಿತಕ್ಕಂಥದ್ದು ಇದು ಯಾವುದೂ ಸಮಂಜಸವಲ್ಲ. ನಾನು ನಂದು ಅಂತಕ್ಕಂಥದ್ದನ್ನು ಯಾವಾಗ ದೂರ ಮಾಡ್ತೀವೋ ಆಗ ಮತ್ತಷ್ಟು ವರ್ಚಸ್ಸು ನಮಗೆ ಗೊತ್ತಿಲ್ಲದಂಥ ರೀತಿ ಬರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಹಾಗೆ ಮಕರ ರಾಶಿಯವರು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಮನೆದೇವರಿಗೆ ಮಾಡಿರ್ತಕ್ಕಂಥ ಅರ್ಚನೆ ಪ್ರಸಾದದ ಕುಂಕುಮನ್ನ ಸ್ವಲ್ಪ ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗ ಬಹಳ ವಿಶೇಷ. ಇವತ್ತಿನ ಯೋಗ ಫಲ ಎಷ್ಟು ವಿಶೇಷವಾಗಿದೆ ಅಂದರೆ, ನೀವು ಯಾವ ಕಾಯಕವನ್ನು ಮಾಡ್ತಿರ್ತೀರೋ, ಯಾವ ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡ್ತಿರ್ತೀರೋ ಆ ಕೆಲಸಗಳನ್ನು ಮತ್ತಷ್ಟು ಯಶಸ್ಸನ್ನಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಯೋಗ ಇದೆ. ಆದರೆ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಶತ್ರುಗಳು ಅಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ನಿಮ್ಮ ಹಿಂದೆ ಮುಂದೆ ಹಿಂಬಾಲಿಸ್ತಾ ಇರೋದ್ರಿಂದ ಬಹಳ ಜೋಪಾನ ಬೇಕಾಗತ್ತೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಹಿಂದೆ ಒಮ್ಮೆ ಆಲೋಚನೆ ಮಾಡಬೇಕಾಗತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಪಡೀಲಿಕ್ಕೋಸ್ಕರ ಹಣಕಾಸಿನ ಮುಗ್ಗಟ್ಟಿದೆ, ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ನೀವು ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಸಹೋದ್ಯೋಗಿಗಳು, ಬಂಧು ಮಿತ್ರರು ಅಥವಾ ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ನಿಮ್ಮ ಸಹಧರ್ಮಿಣಿ ಯಾರೊಬ್ಬರಾದರೂ ಸಹಿತ
ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಬದುಕುವಂಥವ್ರು ನಿಮ್ಮ ಪರಿಸರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ ಅನ್ನಿಸಬಹುದು. ಆದರೆ ನಿಮ್ಮ ಮನಸ್ಸಿನ ಸ್ಥಿತಿ ಏಕಾಗ್ರತಾ ಚಿತ್ತ ಮನೋಭಾವದಿಂದ ನೀವು ನಡಿಬೇಕಾದ ಹಾದಿ, ನಿಮ್ಮ ಕಾಯಕ, ನಿಮ್ಮ ಕೆಲಸ, ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಮತ್ತಷ್ಟು ಭಗವತ್ ಸೇವೆಯನ್ನು ಅದಕ್ಕೆ ಅಳವಡಿಸ್ಕೊಂಡು ನಡೆದಿದ್ದೇ ಆದರೆ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಜೊತೆಗೆ ಕುಂಭರಾಶಿಯವರು ಸಾಧ್ಯವಾದರೆ ಇವತ್ತು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುನ್ನ ಒಂದು ತಾಮ್ರದ ತಂಬಿಗೆಯಲ್ಲಿ 1 ಚಿಟಿಕೆ ಕುಂಕುಮ, ಅರ್ಧ ಭಾಗ ನೀರು, ಅಂದರೆ ಕೆಂಪು ನೀರು, ಇದನ್ನು ಹಾಕ್ಕೊಂಡು ನೀವೇ ದೃಷ್ಟಿ ತೆಗೆದು ಅದನ್ನು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ವೃಕ್ಷಗಳಿಗೆ ಅದನ್ನು ಚೆಲ್ಲಿ, ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಗಿಡ ಮರಗಳಿಗೆ ಅದನ್ನು ನೀರನ್ನು ಹಾಕಬೇಕು, ಕೆಂಪು ನೀರನ್ನು. ನಂತರ ನೀವು ರೆಸ್ಟ್ ಕೊಡಬೇಕು, ಮಲಗೋದಕ್ಕೆ ಹೊರಡಬೇಕು. ಇದನ್ನು ಮಾಡಿ ಆರೋಗ್ಯದಲ್ಲಿ ಚೇತರಿಕೆ, ಮನಸ್ಸಿಗೂ ಶಾಂತಿ. ನಾನು ರಾತ್ರಿ ಅನುಷ್ಠಾನ ಮಾಡ್ತೀನಿ ಅಂತ ಈಗ ನೀವು ಸಂಕಲ್ಪ ಮಾಡಿ, ಇಷ್ಟಾರ್ಥಗಳು ಸಿದ್ಧಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಪ್ರಯಾಣ ಬಹಳ ಸುಗಮ, ಮನಸ್ಸು ಶಾಂತಿ, ನೆಮ್ಮದಿ. ಚಿಕ್ಕ ಪುಟ್ಟ ವಿಷಯನ ನೀವೇ ಕಾಲು ಕೇರ್ಕೊಂಡು ಜಗಳಕ್ಕೆ ಹೋಗುವಂಥ ಪ್ರಸಂಗ ಎದುರಾಗ್ಬೋದು. ಯಾಕೆಂದರೆ ನಿಮ್ಮ ಕುದುರೆ ಭಾಳ ವೇಗವಾಗಿ ಓಡ್ತಾ ಇದೆ, ನಿಮ್ಮ ಮನಸ್ಸು ಭಾಳ ಸ್ಪೀಡ್ ಇರುತ್ತೆ. ಯಾವುದೇ ಒಂದು ಕೆಲಸ ಆದರೂ ಸಹಿತ ನಿರ್ಭೀತಿಯಿಂದ ಭಯ ಪಡೆದಿರ ಆ ಕೆಲಸಗಳನ್ನು ಸಾಧನೆ ಮಾಡ್ತೀನಿ, ಅದು ನನ್ನಿಂದ ಸಾಧ್ಯ ಅಂತಕ್ಕಂಥ ಮನಸ್ಸನ್ನು ನೀವು ತಂದಿಟ್ಕೊಂಡಿರ್ತೀರಿ. ಅದೇ ಪ್ರಕಾರವಾಗಿ ನಿಮ್ಮ ಕಾಯಕವೂ ಹಾಗೇ ಇರುತ್ತೆ. ಇವತ್ತು ಗುರುಗಳ ಆರಾಧನೆ ಮಾಡ್ತಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳ ಮಾರ್ಗದರ್ಶನದಂತೆ ನೀವು ನಡೆದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಘಟ್ಟವನ್ನು ಮಾಡ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಜೆ 4 ಗಂಟೆಯ ನಂತರ ಸೂರ್ಯ ಮುಳುಗ್ತಕ್ಕಂಥ ಕಾಲ, ಸೂರ್ಯಾಸ್ತಮ ಕಾಲ. ಆ ಸಮಯದಲ್ಲಿ ಸೂರ್ಯನ ಪ್ರಾರ್ಥನೆ ಮಾಡಿ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು, ಅಥವಾ ಕಂದು ಬಣ್ಣದ ಗೋವಿಗೆ ಇಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು. ಇದನ್ನು ನೀವು ಮಾಡಿದ್ದೇ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೀನರಾಶಿಯವರು ಮಾಡಬೇಕಾದ್ದಾದ್ರೂ ಏನು? ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದಿರ್ತಕ್ಕಂತಹ ಗಂಧವನ್ನು ಆಂಜನೇಯ ಸ್ವಾಮಿಯ ಬಾಲಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ, ಉಳಿದಿರ್ತಕ್ಕಂಥ ಆ ಗಂಧವನ್ನು ಹಣೆಗಿಟ್ಕೊಳ್ಳಿ. ಉಳಿದಿರ್ತಕ್ಕಂತಹ ಗಂಧವನ್ನು ಹಣೆಗಿಟ್ಕೊಂಡು ನೀವು ಹೊರಟಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ. ಜೊತೆಗೆ ಇವತ್ತಿನ ದಿವಸ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಚಾಕ್ಲೇಟೋ, ಪೆಪ್ಪರ್ಮೆಂಟೋ ಅಥವಾ ಸಕ್ಕರೆನೋ, ಕಲ್ಸಕ್ಕರೆನೋ, ನಿಮಗೆ ದೇವ್ರು ಏನು ಶಕ್ತಿ ಕೊಟ್ಟರೆ ಅದನ್ನು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಹಂಚಿ ಆಚೆ ಹೊರಡಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ನೀವು ಜಯಬೇರಿ ಬಾರಿಸ್ತೀರಿ. ಅಂತಹ ವಿಶೇಷತೆ ಮೀನರಾಶಿಯವರಿಗೆ. ಗುರುಜಿ, ಹಾಗಿದ್ರೆ ಮೀನರಾಶಿಯವ್ರ ಸುತ್ತಮುತ್ತ 9 ವರ್ಷದ ಒಳಗಿನ ಮಕ್ಕಳು ಹೋಗ್ಬೋದು, ಯಾಕಂದ್ರೆ ಸಿಹಿ ಸಿಗತ್ತೆ ಅಂತ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಬ್ರು ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಪುನೀತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೌದಾ? ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಹೇಳಮ್ಮ. ಗುರುಜಿ, ಅದೇ ನಂಗೆ ಸ್ವಲ್ಪ ಚಿಕ್ಕ ಏಜಿಗೆ ಮದುವೆ ಆಯ್ತು. ಆದ್ರೆ ಡೈವರ್ಸ್ ಆಗಿಲ್ಲ ಇನ್ನು. ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಏನಾದ್ರು ಅದಕ್ಕೆ ಏನಾದ್ರು ಹೇಳ್ತೀರಾ ಗುರುಜಿ? ಅಂದ್ರೆ ಡೈವರ್ಸ್ ಆಗ್ಬೇಕಮ್ಮ? ಹಾ ಗುರುಜಿ, ಅದು ಆಗ್ಲಿಲ್ಲ ಇನ್ನು, ಕೋರ್ಟಲ್ಲಿ ನಡೀತಾ ಇದೆ. ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀರಾ? ಆದರೆ ನಿನ್ನ ಸ್ವರತರಂಗದಲ್ಲಿ ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಎಲ್ಲ ಸಮಂಜಸವಾಗಿ ಇರ್ತಿತ್ತಲ್ಲ ತಾಯಿ. ಇಲ್ಲ ಗುರುಜಿ, ಆಲ್ರೆಡಿ ತುಂಬಾನೇ ವರ್ಷ ಆಯ್ತು ದೂರ ಆಗಿ. ಹಂಗಾಗಿ ಈಗ ನಡೀತಾ ಇದೆ ಕೋರ್ಟಲ್ಲಿ. ಅದು ಯಾವಾಗ ಅಂತ ಗೊತ್ತಾಗ್ತಿಲ್ಲ. ಅವರು ನಾಳೆ ಅಂತಾನೆ ಹೋಗ್ತಾ ಇದ್ದಾರೆ. ಒಂದು ಕೆಲಸ ಮಾಡಮ್ಮ. ಹೇಳಿ ಗುರುಜಿ. ಈ ಸಮಸ್ಯೆಯಿಂದ ನೀನು ಬೇಗ ಮುಕ್ತಳಾಗಬೇಕಾದ್ರೆ ಒಂದು 9 ಶುಕ್ರವಾರ ರಾಹುಕಾಲದಲ್ಲಿ ತಂಬಿಟ್ಟಿನಿಂದ ದೇವಿಗೆ ಆರತಿ ಮಾಡು. ತಂಬಿಟ್ಟಿನಿಂದ ಗುರುಜಿ? ನನ್ನ ಜೀವನದಲ್ಲಿ ಆದಂತಹ ಈ ಒಂದು ಅವಘಡ ಮುಂದಕ್ಕೆ ನನಗೆ ಒಳ್ಳೆ ಸನ್ಮಾರ್ಗಕ್ಕೆ, ಒಳ್ಳೆ ದಾರಿ ತೋರಿಸುವಂತಹ, ಮುಂದೆ ನನಗೆ ಮತ್ತೊಂದು ಜೀವನಕ್ಕೆ ದಾರಿ ಕೊಡ್ತಾಯಿ ಅಂತ ದೇವಿನ ಪ್ರಾರ್ಥನೆ ಮಾಡು. ಅದರ ಜೊತೆಗೆ ತುಂಬೆ ಗಿಡ ನೋಡಿದ್ಯಮ್ಮ? ಕೋರ್ಟ್ ಇರೋ ದಿವಸ ತುಂಬೆ ಗಿಡಕ್ಕೆ 11 ನಮಸ್ಕಾರ ಮಾಡಿ ನಂತರ ಆಚೆ ಹೊರಡು. ಯಾವ ದಿನ ಗುರುಜಿ? ನಿಮ್ಮ ಕೋರ್ಟ್ ಇರುತ್ತಲ್ಲ ತಾಯಿ, ಕೋರ್ಟ್ ಯಾವತ್ತು ಕೋರ್ಟ್ ಇರುತ್ತೋ ಅವತ್ತಿನ ದಿವಸ ತುಂಬೆ ಗಿಡಕ್ಕೆ 11 ನಮಸ್ಕಾರ ಮಾಡಿ ನೀನು ಹೊರಟಿದ್ದೆ ಆದ್ರೆ ಸಾಧ್ಯವಾದಷ್ಟು ಬೇಗ ನಿನ್ನ ಮನಕ್ಕೆ, ಅಂದ್ರೆ ನಿನ್ನ ಮನಸ್ಸಿನ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ನಿನ್ನ ಸಂಕಲ್ಪ ದೃಢವಾಗಿ ಸಮಂಜಸವಾಗಿದ್ರೆ
ಶೀಘ್ರವಾಗಿ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ ತಾಯಿ. ಅದೇ ಗುರುಜಿ, ಅವ್ರು ಡೈವರ್ಸ್ ಕೊಡೋದಕ್ಕೂ ಮುಂದ್ ಬರ್ತಾ ಇಲ್ಲ, ಸೆಟಲ್ಮೆಂಟ್ ಮಾಡ್ಕೊಳಕ್ಕೂ ಮುಂದ್ ಬರ್ತಾ ಇಲ್ಲ ಗುರುಜಿ, ಎರಡೂನು ಹಾಗೆ ಇದೆ. ನೋಡಮ್ಮ, ಇಲ್ಲಿ 2 ತರ ಆಲೋಚನೆ ಮಾಡ್ಬೇಕಾಗಿ ಬರುತ್ತೆ. ಹೇಳಿ ಗುರುಜಿ. ಅವರು ಇನ್ನೊಂದು ತಾಯಿ, ಸಾಧ್ಯವಾದಷ್ಟು ಇಲ್ಲಿ ನೋವು ಯಾರಿಗಾಗುತ್ತೆ ಗೊತ್ತಮ್ಮ? ಹೆಚ್ಚು ನೋವಿರ್ತಕ್ಕಂಥದ್ದು ಹೆಣ್ಮಕ್ಳಿಗೇನೆ. ಯಾಕೆಂದ್ರೆ ನೀವು ಡೈವರ್ಸ್ಗೆ ನೀನ್ ಅಪ್ಲೈ ಮಾಡಿದ್ದೆ, ಅವರೇ ಅಪ್ಲೈ ಮಾಡಿದ್ರಾ? ಇಲ್ಲ, ಅವರೇ ಗುರುಜಿ, ಅವರೇ ಹಾಕಿದ್ದು. ಮತ್ತೆ ಅವರು ರಿಟರ್ನ್ ತಗೊಂಡ್ಬಿಟ್ರು. ಮತ್ತೆ ನಮ್ಮನೆಯವರು ರಿಟರ್ನ್ ಯಾಕೆ ತಗೊಂಡ್ರು, ಅವರು ಹತ್ತಿದೀವಿ ಕೋರ್ಟ್ ಮೆಟ್ಲು ಅಂತ ಹೇಳ್ಬಿಟ್ಟು ಇವ್ರು ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ. ಅದು ಗುರುಜಿ 3 ವರ್ಷದಿಂದ ಹಾಗೇನೆ ನಡೀತಾ ಇದೆ. ಇವತ್ತು ನಾಳೆ ಅಂತಾನೆ ಇದಾರೆ ಮುಗಿಯುತ್ತೆ ಅಂತ. ಬಟ್ ಅದು ಹಾಗೇನೆ ಬರ್ತಾನೆ ಇದೆ ಗುರುಜಿ ಮುಂದಕ್ಕೆ. ಅವ್ರೇನ್ ಕೆಲಸ ಮಾಡ್ತಾರಮ್ಮ? ತರಕಾರಿ ವ್ಯಾಪಾರ ಮಾಡ್ತಾರೆ ಗುರುಜಿ. ಯಾಕೆಂದ್ರೆ ಅವ್ರಿಗೂ ಅದರ ಅರಿವಿದ್ದು ಅದ್ರ ಬಗ್ಗೆ ಇನ್ನೊಬ್ರಿಗೆ ನಾವು ಕಷ್ಟ ಯಾಕೆ ಕೊಡಬೇಕು, ಇನ್ನೊಬ್ರಿಗೆ ನಾವು ತೊಂದರೆ ಕೊಡ್ದಿರ ನಮ್ಮ ಜೀವನ ನಮ್ದಾಗ್ಲಿ ಅವ್ರ ಜೀವನ ಅವ್ರದ್ದಾಗ್ಲಿ ಅನ್ನೋ ಒಂದು ಮನೋಭಯಕ್ಕೆ ಇದ್ರೆ ಶೀಘ್ರವಾಗಿ ಆಗತ್ತೆ. ಯಾಕೆಂದ್ರೆ ಅವ್ರ ಕಾಯಕದಲ್ಲಿ ಅವ್ರು ಬ್ಯುಸಿಯಾಗಿದ್ದು ಅವ್ರಿಗೆ ಬೇಕಾದ್ದು ಬೇಡವಾದು ಪುರುಷರಲ್ವಾ, ಅವ್ರು ಬೇಕಾದ್ದು ಬೇಡವಾದು ಹೊರಗಡೆ ಹೊರ ಪ್ರಪಂಚದಲ್ಲಿ ಸಾಕಷ್ಟು ನೋಡ್ತಾ ಇರ್ತಾರೆ. ಆಗ ನಿನ್ನ ಆಲೋಚನೆ, ನೀನ್ ಪಡ್ತಕ್ಕಂಥ ಬಾಧೆ ಅಥವಾ ನಿನ್ನ ಜೀವನಕ್ಕೆ ಮತ್ತೊಂದು ದಾರಿದೀಪ, ಇದೆಲ್ಲವನ್ನು ಸಹಿತ ಯಾಕೆ ಆಲೋಚನೆ ಮಾಡ್ತಾರೆ? ಅದರ ಮಧ್ಯದಲ್ಲಿ ಕೋರ್ಟ್ ಕೇಸು ಅಂದ್ರೆ ನಿನಗೆ ಗೊತ್ತಿರುವಂತ ವಿಚಾರನೇ. ಯಾಕೆಂದ್ರೆ ಕೋರ್ಟಲ್ಲಿ ಅದಕ್ಕೆ ನಿಮ್ ಕಡೆ ಕಕ್ಷಿದಾರ ಅಂದ್ರೆ ನಿಮ್ ಕಡೆ ಲಾಯರ್ಸು, ಅವ್ರ ಕಡೆ ಲಾಯರ್ಸು ಇಬ್ರು ಸಹಿತ ಸಮಂಜಸವಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅವರೇ ಗುರುಜಿ, ಅವ್ರ ಲಾಯರ್ ತುಂಬಾನೇ ಹಿಂದಕ್ಕೆ ಆಗ್ತಾ ಇದಾರೆ ಗುರುಜಿ. ಮುಂದಕ್ಕೆ ನಾವು ಹೋಗ್ತಿದೀವಿ, ಅವ್ರು ಹಿಂದಕ್ಕೆ ಹೋಗ್ತಿದ್ದಾರೆ. ನೋಡಮ್ಮ, ಕೆಲವೆಲ್ಲ ರಹಸ್ಯಗಳಿರುತ್ತೆ, ಕೆಲವು ದೈವ ರಹಸ್ಯಗಳಂತ ಹೇಳ್ತಾರೆ. ಅಂದ್ರೆ ಕೆಲವು ಮರ್ಮಗಳು, ಈ ಕೆಲವು ರಹಸ್ಯಗಳನ್ನ ಇಂತಹ ವೇದಿಕೆಯಲ್ಲಿ ಬಾಯ್ಬಿಚ್ಚಿ ಮಾತಾಡೋದಕ್ಕೂ ಕಷ್ಟವೇ. ಆದರೆ ಒಂದು, ಶೀಘ್ರವಾಗಿ ನೀನು ಗುಣಮುಖಳಾಗಿ ಈ ಸಮಸ್ಯೆಯಿಂದ ಹೊರಬರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಆದರೆ ಒಮ್ಮೆ ಆಲೋಚನೆ ಮಾಡು, ಇದು ಬೇಕಾ? ಯಾಕೆಂದ್ರೆ ನೀನು ಹೇಳ್ತೀಯ 3 ವರ್ಷದಿಂದ ನೋಡ್ತಾ ಇದ್ದೀವಿ ಅಂತ, ಅಲ್ಲಿ ನಿನಗೆ ಮತ್ತೊಂದು ಅವಕಾಶ ಸಿಗುತ್ತೆ ಅಂದ್ರೆ ಯಾಕೆ ಪ್ರಯತ್ನಿಸಬಾರ್ದು? ಅಲ್ಲ ಗುರುಜಿ, ಮನೆಯಲ್ಲಿ ಮತ್ತೆ ಇನ್ನೊಂದು ಮದ್ವೆ ಮಾಡೋಣ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಗುರುಜಿ, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ತೀರಾ? ಖಂಡಿತ, ನಾನೇ ನೀವು ಹೇಳಿದ್ನಲ್ಲಮ್ಮ, ಆ ವಿಚಾರದಲ್ಲಿ ಇನ್ನೊಂದು ಮದುವೆ ಅಂತ ಮನಸ್ಥಿತಿ ನೀನು ಖಂಡಿತ ಇದ್ರೆ ಅದು ಖಂಡಿತ ಆಗಲ್ಲ ಅಂತಿಲ್ಲ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಆದರೂ ಇದು ಕ್ಲಿಯರ್ ಆಗೋ ತನಕ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲಮ್ಮ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ನಾನು ಹೇಳಿದಂತ ಇಷ್ಟು ಅನುಷ್ಠಾನ ಮಾಡ್ಕೊ, ಆಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ ಅಮ್ಮ, ನಾನು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿನಮ್ಮ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತಮ್ಮ. ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ, ಹೇಳಿ. ನಮ್ದೊಂದು ಮನೆ ಹಿಡ್ದಿದ್ದ ಗುರೂಜಿ, ಅದು ಸ್ಟಾಪ್ ಆಗ್ಬಿಟ್ಟಿದೆ. ಅದು ಮುಂದೆ ಏನು ಆಗ್ತಾ ಇಲ್ಲ. ಒಂದು 7-8 ತಿಂಗಳಾಗಿದೆ, ನಿಂತೋಗಿದೆ. ಮಗಳಿಗೊಂದು ನಮ್ಗೊಂದು ಅಂತ ಮಾಡಿದೀವಿ, ಎರಡೂ ನಿಂತೋಗಿದೆ ಗುರೂಜಿ. ಈ ತಿಂಗಳು 24ನೇ ತಾರೀಕು, ಇದೇ ತಿಂಗಳು 24ನೇ ತಾರೀಕು ನೀವು ಯಾವ ವಾಸ್ತುಗೃಹನ ಪ್ರಾರಂಭಿಸಿ ಅಲ್ಲಿ ಒಂದು ಅಡಚಣೆಯಿಂದ ನಿಂತಿದೆ ಅದೇ ಸ್ಥಳದಲ್ಲಿ ಒಂದು ನವಗ್ರಹ ಆರಾಧನೆ ಮಾಡಿಸಿ, ಒಂಚೂರು ಗೋಮೂತ್ರ ಗೋಮಯನ ಸಿಂಪಡಿಸಿ, ಗೋಮೂತ್ರ ಗೋಮಯ ಎರಡೂ ಹಾಕಿ ಸ್ಥಳನ ಶುದ್ಧಿ ಮಾಡಿ ಅವತ್ತೊಂದು ನವಗ್ರಹ ಆರಾಧನೆ ಮಾಡಿಸಿ. ಅವತ್ತು ನೀವು ಪ್ರಾರಂಭಿಸಿದ್ರೆ 24ಕ್ಕೆ ನೀವು ಸಂಕಲ್ಪ ಮಾಡಿದ್ದೆ ಆದ್ರೆ ಪುನಃ ಅದು ಕಂಪ್ಲೀಟ್ ಆಗೋ ತನಕ ಎಲ್ಲೂ ನಿಲ್ಲೋದಿಲ್ಲ. ಹೌದಾ ಗುರುಜಿ? ಇದನ್ ಮಾಡಿ. ಅದು ಮಗಳದು ಒಂದಿದೆ ಗುರುಜಿ, ಅದು ನಮ್ಮ ಮನೆಯವರ ಹೆಸರಲ್ಲಿ ಇದೆ ಗುರುಜಿ. ಅದು ಅವ್ರು ಕೊಡ್ಲಾ ಗುರುಜಿ? ಅವ್ರ ಹೆಸರಲ್ಲಿ ಕೊಡಿ. ಹಲೋ ಹಲೋ, ಹೇಳಿ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ರಮ್ಮ? ಸಾಷ್ಟಾಂಗ ನಮಸ್ಕಾರಗಳು. ನಿಮ್ ಸರ್ಜನಾ ಸರ್ಕಲ್ ಅಲ್ಲಿ ನೋಡಿ ನನ್ಗೆ ತುಂಬಾ ಆನಂದ ಆಯ್ತು. ನಿಮ್ದು ಆಶೀರ್ವಾದ ತಗೊಂಡಿದ್ದೀನಿ ನಾನು. ಒಳ್ಳೇದಾಗ್ಲಿಮ್ಮ. ನಿಮ್ ಪಾದ ನಮ್ ತಲೆ ಮೇಲೆ ಇರ್ಲಿ ಅಂತ ಬೇಡ್ಕೊಳ್ತೀನಿ. ಹೇಳಿಮ್ಮ. ಮತ್ತೆ ಅದೇ ಇದು ಸೈಟ್ ಮನೆ ನಿಂತೋಗಿದೆ ಅಂತ ಕೇಳಕ್ ಮಾಡ್ದೆ ಗುರುಜಿ. ಮತ್ತೆ ನನಗೆ 25 ವರ್ಷದಿಂದ ತುಂಬಾ ತಲೆನೋವಿದೆ. ಅದೇನು ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗಿಲ್ಲ. ತುಂಬಾ ಎಲ್ಲಾ ಕಡೆನೂ ಹೋಗಿ ತುಂಬಾ ತೋರಿಸಿದೀನ್ರಿ. ಹೋಮಿಯೋಪತಿದು ಎಲ್ಲ ತಗೊಂಡಿದೀನಿ, ಅಂದ್ರೂನು ನನ್ಗೆ ಕಡಿಮೆ ಆಗಿಲ್ಲ. ಅದೊಂದು ಅಷ್ಟೇ ರೀ ನನಗೆ ತುಂಬಾ. ಇರ್ಲಿಮ್ಮ, ಇದು ಬೇಗ ಗುಣ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಹಿಂದೆಗೂ ಈಗೂ ಸಾಕಷ್ಟು ಬದಲಾವಣೆಗಳನ್ನು ತಾವು ನೋಡ್ತಾ ಇದ್ದೀರಿ. ಆದರೆ ಈ ಮನೆ ಕೆಲಸ, ಈ ಕಟ್ಟಡದ ಕೆಲಸ ಪ್ರಾರಂಭ ಆದ್ಮೇಲೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತ ಬಾಧೆಗಳನ್ನು ಅನುಭವಿಸ್ತಾ ಇದ್ದೀರಿ. ಹಲೋ,
ಹೇಳಿ ಗುರುಜಿ. ಅದಕ್ಕೋಸ್ಕರ ತಲೆಗೆ ಸಂಬಂಧಪಟ್ಟಂತ ಈ ತಲೆನೋವು ಅಂತ ಏನು ಹೇಳಿದ್ದೀರಿ, ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂತಹ ನಾನು ಔಷಧಿಗಳನ್ನು ಹೇಳ್ತೀನಿ. ಬ್ರೇಕ್ನ ನಂತರ ಅಂದ್ರೆ ಸ್ವಲ್ಪ ಹೊತ್ತಿನ ನಂತರ ತಿಳಿಸ್ತೇನೆ. ನೀವು ಒಂದು ಕಾಗದ ಪೆನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹೇಳ್ತಾ ಬನ್ನಿ ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ ಹೆಸರು ಹೇಳಿಮಾ ಮೊದ್ಲು. ವಿಜಯ, ಕಾರ್ಕಳದಿಂದ. ಕಾರ್ಕಳದಿಂದ. ವಿಜಯ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ತುಂಬಾ ಸಂತೋಷ ಆಗ್ತಿದೆ ಗುರುಜಿ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ. ತುಂಬಾ ನನ್ನ ಸಂತೋಷ ಬಗ್ಗೆ ತಾಯಿ. ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. 2 ವರ್ಷದ ಒಬ್ಬ ಮಗ ಇದ್ದಾನೆ. ಹೇಳಿ ಗುರುಜಿ ನನ್ನ ಭವಿಷ್ಯ. 2 ವರ್ಷದ ಮಗ ಇದ್ದಾನೆ, ನಿಮ್ಮ ಭವಿಷ್ಯತ್ತು ಬೇಕು. ಹೌದು. ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ, ಚಿಂತೆ ಮಾಡಬೇಡಿ. ಆದರೆ ಧೈರ್ಯ ತಂದುಕೊಳ್ಬೇಕು. ನೀವು ಅಧೈರ್ಯ ತುಂಬಾ ನಿಮಗೆ. ಯಾವುದೇ ಒಂದು ವಿಚಾರ ಆದ್ರೂ ಸಹಿತ ಒಂದು ವಿಚಾರ ತಲೆಗೆ ಹಾಕೊಂಡ್ರೆ 1 ವಾರ 15 ದಿವಸದವರೆಗೂ ಅದೇ ವಿಚಾರದಲ್ಲೇ ಸುಸ್ತಾಗ್ತೀರಿ. ಹೌದು ಗುರುಜಿ. ಯಾಕೆಂದ್ರೆ ಯಾವುದನ್ನು ಸಹಿತ ಸಮಂಜಸವಾಗಿ ತೆಗೆದುಕೊಳ್ಳೋದಿಲ್ಲ ನೀವು. ಅದಕ್ಕೆ ತಕ್ಕಾಗಿ ಸಮಸ್ಯೆಗಳಂತಕ್ಕಂಥದ್ದು ಸಹಿತ ನಿಮ್ಮ ಕಣ್ಣ ಮುಂದೆ ಹಾಗೆಯೇ ಚಿತ್ರಗಳ ತರ ಬಂದು ಹೋಗ್ತಾ ಇರುತ್ತೆ. ನೀವು ಯಾರನ್ನು ನಂಬ್ತಿರೋ ಅವರಿಂದಲೇ ದ್ರೋಹ ಆಗುವಂಥ ಸಾಂದ್ರತೆಗಳು ಸಾಕಷ್ಟು ಇರುತ್ತೆ. ಪ್ರಸ್ತುತ ಗ್ರಹಗತಿಗಳು ಸಮಂಜಸವಾಗಿ ಇಲ್ಲದ್ರಿಂದಲೇ ಈ ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ. ಸ್ವಲ್ಪ ದಿವಸ ತಾವು ಕಾಯಬೇಕು. ನೀವು 9 ತಿಂಗಳು ಮುಂದೆ ಬರ್ತಕ್ಕಂತಹ 9 ತಿಂಗಳು ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡ್ತೀರಿ. ನಿಮ್ಮ ಸ್ವರತರಂಗದಲ್ಲಿ ಮುಂದಿನ 9 ತಿಂಗಳು ಅಂತಹ ಒಳ್ಳೆ ದಿನಗಳಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು 11 ಮಂಗಳವಾರ ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲರೂ ಹುತ್ತಾ ಇದ್ರೆ ಹುತ್ತಕ್ಕೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಮಣ್ಣಿನ ಪ್ರಸಾದ ಒಂಚೂರು ಹಣೆಗಿಟ್ಕೊಳ್ಳಿ. ಇದು ಮಾಡೋದ್ರಿಂದ ಸಾಕಷ್ಟು ಯಶಸ್ಸಾಗುತ್ತೆ ತಾಯಿ. ಒಳ್ಳೆದಾಗ್ಲಮ್ಮ. ವಿಜಯ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ ಮೇಡಮ್, ನಾನು ಕವಿತಾ ಅಂತ ಹೇಳಿ ಮಾತಾಡೋದು, ಕಿತ್ತೂರಿಂದ. ನಮಸ್ತೆ ಕವಿತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ ಹಲೋ ಸ್ವಾಮೀಜಿ, ನಮ್ಮ ಕವಿತಾ ಅಂತ ಹೇಳಿ ಮಾತಾಡೋದು, ಕಿತ್ತೂರಿಂದ. ಹೇಳಮ್ಮ. ನಂದು ಎಜುಕೇಶನ್ ಆಗಿದೆ ಸ್ವಾಮೀಜಿ, MA ಆಗಿದೆ ಸರ್. ಅಂದ್ರೆ ಮುಂದೆ ಎಜುಕೇಶನ್ ಕಂಟಿನ್ಯೂ ಆಗುತ್ತಾ, ಜಾಬ್ ಅದು ಏನ್ ಸಿಗುತ್ತಾ ಇಲ್ಲ ಅಂತ ಕೇಳ್ಬೇಕಾಗಿತ್ತು. ಈಗ ಜಾಬ್ ಪ್ರಯತ್ನದಲ್ಲಿ ಇದೆಯಲ್ಲಮ್ಮ ನೀನು? ಹಾ, ಜಾಬ್ ಪ್ರಯತ್ನದಲ್ಲಿ ಇದೇವಿ ಸ್ವಾಮೀಜಿ. ಅಂದ್ರೆ ಮುಂದೆ ಎಜುಕೇಶನ್ ಅಂದ್ರೆ ಸಿಗುತ್ತಾ ಇಲ್ಲ ಅನ್ನೋದ್ ಸಲುವಾಗಿ. ಎಜುಕೇಶನ್ ಬಗ್ಗೆ ಈಗಾಗಲೇ ಕಳೆದ 2 ತಿಂಗಳಿಂದಲೂ ನೀನು ತುಂಬಾ ಡಲ್ ಆಗಿದ್ಯಾ. ಯಾಕೆಂದ್ರೆ ಯಾವ್ದು ಗಮನಕ್ಕೆ ತಂದ್ಕೊಳ್ತಾ ಇಲ್ಲ ನೀನು. ಹಾ ಹೌದು, ಗಮನಕ್ಕೆ ಬರ್ತಾ ಇಲ್ರಿ. ಹೌದಲ್ಲಮ್ಮ? ಹಾ ಹೌದ್ರಿ. ಅದರ ಮಧ್ಯದಲ್ಲಿ ಈಗ ಮನಸ್ಸು ಬೇರೆ ಬಹಳ ಚಂಚಲತೆ ಇಟ್ಕೊಂಡಿದ್ಯಾ. ಹಾ, ಚಂಚಲ ಆಗ್ತಾ ಇದ್ದೇರಿ. ಈ ಕಳೆದ 6 ತಿಂಗಳಿಂದ ನಿನ್ನ ಜೀವನದಲ್ಲಿ ಒಂದು ಹೊಸ ಬದುಕನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದೆಯಾ. ಹಾ ಹೌದ್ರಿ. ಆ ಬದುಕು ನೀನು ಆಯ್ಕೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಿನ್ನ ಪರಿಸರದಲ್ಲಿರ್ತಕ್ಕಂಥದ್ದು ಸಮಂಜಸವಾಗಿ ಇಲ್ಲ ಅನ್ನೋ ಭಯನೂ ನಿನಗಿದೆ. ಹಾ ಹೌದ್ರಿ. ಅಲ್ವಮ್ಮ? ಹಾ ಹೌದ್ರಿ. ಇಷ್ಟೆಲ್ಲ ಸಮಸ್ಯೆಗಳಿದ್ದು ಮುಂದೆ ಓದ್ಬೇಕು ಅಂದ್ರೆ ಓದ್ಲಿಕ್ಕಾಗತ್ತಾ? ಅಂದ್ರೆ ನನ್ನ ಮನಸ್ಸಿನಲ್ಲಿ ಇದೆ ರೀ, ನಾವು ಓದ್ಬೇಕು, ನನ್ನ ಕಾಲ್ ಮೇಲೆ ನಾನು ಇಟ್ಕೋಬೇಕಂತ ತುಂಬಾ ಆಸೆ ಇದೆ ರೀ ನನಗೆ. ನಿನಗೆ ಆಸೆ ಇದೆ, ಬಟ್ ನೀನು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಈ ಕಳೆದ 6 ತಿಂಗಳಿಂದ ನಿನ್ನಲ್ಲಾಗಿರ್ತಕ್ಕಂಥ ಬದಲಾವಣೆ, ಹಾ ಹೌದ್ರಿ, ಅದು ನಿನಗೆ ದಾರಿ ಕೊಡುತ್ತಾ? ಏನಾದ್ರು ಮನಸ್ಸು ಚಂಚಲ ಆಗಿ ಓದ್ಬೇಕು, ಮುಂದೆ ಬರ್ಬೇಕಂತ ತುಂಬಾ ಆಸೆ ಇದೆ ಅಲ್ರಿ. ಹಾಗೆ ನಾನು ಓದ್ತೀನಿ ಬಿಟ್ರೆ ಕಲಿತೀನಿ, ನನ್ನ ಕಾಲ್ ಮೇಲೆ ನಿಂತ್ಕೋಬೇಕಂತ ತುಂಬಾನೇ ಇದೆ ರೀ. ಈಗಲೂ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಂಡಿದ್ಯಾ, ನಿನ್ನ ಆಧಾರ ನೀನು ಚೆನ್ನಾಗಿದೆ. ಈಗೂ ನೀನು ಅಂದ್ಕೊಂಡ್ರೆ ಒಳ್ಳೆ ಜಾಬಲ್ಲಿ ನೀನು ಇರ್ತೀಯ. ಯಾಕೆಂದ್ರೆ ಈಗಾಗಲೇ 2 ಸತಿ ನೀನು ಒಳ್ಳೆ ಕೆಲಸಗಳು ನೀನು ಬಂದು ಹೋಗಿದೆ. ಹೌದ್ರಿ, ಬಂದು ಹೋಗಿದಾವ್ರಿ. ಅಲ್ವಮ್ಮ? ಬಂದು ಹೋಗಿದಾವ್ರಿ. ಇಷ್ಟೆಲ್ಲ ಅದೃಷ್ಟ ಇದೆ, ಆದ್ರೆ ನಿನ್ನ ನಿರ್ಣಯದಲ್ಲಿ ಮಾತ್ರ ನೀನು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಷ್ಟು ಸಮಂಜಸವಾದಲ್ಲ. ಯಾಕೆಂದ್ರೆ ಈ ತೀರ್ಮಾನದ ಹಿಂದೆ ನಿಮ್ಮ ತಾಯಿ ನಿನ್ನ ಮೇಲೆ ಅಪಾರವಾದಂತ ಆಸೆ ಇಟ್ಕೊಂಡಿದ್ದಾರೆ. ಹೌದು, ನಮ್ಮ ಮಮ್ಮಿಯವ್ರನ್ನೇ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ. ಅದನ್ನೇ ತಾಯಿ, ಇಂತಹ ಪರಿಸ್ಥಿತಿ ಇದ್ದಾಗ ಬಹಳ ಆಲೋಚನೆ ಮಾಡ್ಬೇಕು. ನೀನು ಹಾಕೋ ಒಂದೊಂದು ಹೆಜ್ಜೆಯಿಂದಲೂ ಒಂದ್ಸತಿ ಆಲೋಚನೆ ಮಾಡೇ ಮುಂದೆ ಹೋಗ್ಬೇಕು. ಜೊತೆಗೆ ನೋಡಮ್ಮ, ಈ ಕಳೆದ 18 ದಿವಸದಿಂದ ಇವತ್ತಿಗೆ 18 ದಿವಸದಿಂದ ಈಚೆಗೆ ನಿನ್ನ ಹೊಟ್ಟೆಗೆ ಸಂಬಂಧಪಟ್ಟಂತ ಸ್ವಲ್ಪ ಬಾಧೆಗಳು ನೀನು ಬಾಧಿಸ್ತಾ ಇದೆ. ಇಂತಹ ಸಮಸ್ಯೆ ಇದು ಆರೋಗ್ಯದಲ್ಲೂ ಮತ್ತಷ್ಟು ಏರುಪೇರು ಕಾಣಿಸುವಂತ ದಿನಗಳು. ಆರೋಗ್ಯ ಸಮಸ್ಯೆ ಆಗತ್ತೆ. ಹೌದಮ್ಮ, ಆರೋಗ್ಯ ಸಮಸ್ಯೆ ಆಗತ್ತೆ, ಮಾನಸಿಕವಾದಂತ ಒತ್ತಡ ಆಗತ್ತೆ. ಈ ಒಂದು 3 ತಿಂಗಳ ತನಕ ಇದೇ ತರ ಕನ್ಫ್ಯೂಷನ್ ಅಲ್ಲಿ ಇರ್ತೀಯ ನೀನು. 3 ತಿಂಗಳವರೆಗೂ ಹೀಗೆ ಇರುತ್ತೆ. 3 ತಿಂಗಳಾದ್ಮೇಲೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಿಸುತ್ತೆ. ಇದಕ್ಕೆ ನೀನು ಮಾಡ್ಬೇಕಾಗಿರ್ತಕ್ಕಂಥದ್ದು 4 ಶುಕ್ರವಾರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡು. ಜೊತೆಗೆ ಒಂದಿಷ್ಟು ಹೆಸರುಬೇಳೆ ಪಾನಕ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಒಂದು 4-6 ಜನಕ್ಕೆ ಅದ ಒಂದು 5 ಜನ ಮುತ್ತೈದರನ್ನ ಮನೆ ಕರೆದು ಶುಕ್ರವಾರ ದಿವಸ ಕೊಟ್ಟು ಪ್ರಾರ್ಥನೆ ಮಾಡು. ಇದನ್ನ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಓಕೆ ಸ್ವಾಮೀಜಿ. ಒಳ್ಳೆದು ತಾಯಿ.
ಕವಿತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ರು. ಅವರ ಶ್ರೀಮತಿಯವರು ಹೇಳ್ತಾ ಇದ್ರು, 25 ವರ್ಷಗಳಿಂದ ನಾನು ತಲೆನೋವಿನಿಂದ ಬಳಲ್ತಾ ಇದ್ದೀನಿ ಗುರುಜಿ, ಪರಿಹಾರ ನೀಡಿ ಅಂತ. ಬಹುಶಃ ಪೆನ್ನು ಪೇಪರ್ ರೆಡಿ ಆಗಿರತ್ತೆ ಅನ್ಸುತ್ತೆ ಗುರುಜಿ. ಹಾಗಾಗಿ ಔಷಧಿನೂ ರೆಡಿ ಆಗಿದೆ. ಹೌದು. ಇಲ್ಲಿ ನಮ್ಮ ಮಹರ್ಷಿ ವಾಣಿಯಲ್ಲಿ ಯಾವುದಕ್ಕೂ ಅಸಾಧ್ಯವಾದಲ್ಲ, ಎಲ್ಲವೂ ಸಾಧ್ಯ. ಆದರೆ ನಾವು ಹೇಳ್ತಕ್ಕಂಥ ಕ್ರಮನ ನೀವು ಸರಿಯಾದ ರೀತಿ ತೆಗೆದುಕೊಳ್ಬೇಕು. ಬರ್ಕೊಳ್ಳಿ. 4 ಚಿಟಿಕೆಯಷ್ಟು ಪಚ್ಕರ್ಪೂರ, 4 ಚಿಟಿಕೆ ಪಚ್ಕರ್ಪೂರ, ಅದರ ಜೊತೆಗೆ ಒಂದು 11 ಡ್ರಾಪ್ ನೀಲಗಿರಿ ತೈಲ. 4 ಚಿಟಿಕೆ ಪಚ್ಕರ್ಪೂರ, 11 ಡ್ರಾಪ್ ನೀಲಗಿರಿ ತೈಲ, ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ಮೆಂಟ್ ಹೂವು ಒಂದು 3 ಚಿಟಿಕೆಯಷ್ಟು. ಈ 3 ಕೊಬ್ಬರಿ ಎಣ್ಣೆ, ಒಂದು 20 ಗ್ರಾಮ್ ಕೊಬ್ಬರಿ ಎಣ್ಣೆ, 20 ಗ್ರಾಮು ಕೊಬ್ಬರಿ ಎಣ್ಣೆ, ಇದರ ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿನ. ಇವೆಲ್ಲವನ್ನು ಹಾಕಿ ಒಂದು ಬಾಟ್ಲಲ್ಲಿ ಕಾರ್ಕ್ ಹಾಕಿ ಮುಚ್ಚಳ ಮುಚ್ಚಿಟ್ಟು ಮಧ್ಯಾಹ್ನ 12 ಗಂಟೆ ಸುಡು ಬಿಸಿಲಲ್ಲಿ 2 ದಿವಸ ಬಿಸಿಲಲ್ಲಿಡಬೇಕು. ಅದನ್ನು ಬಿಸಿಲಲ್ಲಿಟ್ಟಾದ ನಂತರ ತುಳಸಿ ದಳನ ಫಸ್ಟು, ನಿಮ್ಮ ತಲೆನೋವು ಏನು ಮಾಡಬೇಕು, ತುಳಸಿ ದಳನ ಫಸ್ಟ್ ತಲೆಗೆ ಉಜ್ಜಬೇಕು. ಇಲ್ಲಿ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲೆವರೆಗೂ ತುಳಸಿ ಮತ್ತು ವಿಳೆದೆಲೆ ನಾಟಿದು ಚೆನ್ನಾಗಿರ್ತಕ್ಕಂಥದ್ದು. ಈ ಅಂಬಾಡಿ ಎಲೆ ಆಗಲಿ ಅಥವಾ ಮೆಡ್ರಾಸ್ ಎಲೆ ಆಗಲಿ ಇಂಥದ್ದೆಲ್ಲ ಅಲ್ಲ, ನಾಟಿ ವಿಳೆದೆಲೆ ತುಳಸಿ ದಳ ಎರಡೂ ಸಹಿತ ಈ ಕಡೆ ಭಾಗದಿಂದ ಈ ಭಾಗದ, ಅಂದರೆ ಕಣ್ಣಿನ ಈ ಕಡೆ ಭಾಗ ಏನಿದೆ ಇಲ್ಲಿಂದ ಹಿಡಿದು ಈ ಭಾಗದವರೆಗೂ, ಎಡ ಮತ್ತು ಬಲದವರೆಗೂ ಕ್ಲೀನಾಗಿ ಹಚ್ಚತಕ್ಕಂಥದ್ದು. ಅದಾದ ನಂತರ ನೀವು ತಯಾರು ಮಾಡ್ಕೊಂಡಿರ್ತಕ್ಕಂತಹ ತೈಲ ಏನಿದೆ ಅದನ್ನು ಲೇಪನ ಮಾಡ್ತಕ್ಕಂಥದ್ದು. ನಿಮಗೆ ತಲೆನೋವು ಇರಲಿ ಇಲ್ದಿರ ಇರಲಿ ಕರೆಕ್ಟಾಗಿ 11 ದಿವಸ ಹಚ್ಚಬೇಕು. ಆಮೇಲೆ ನೀವೇ ಕರೆ ಮಾಡಿ ಮಾತಾಡಿ ನಿಮಗೆ ತಲೆನೋವು ಇದೆ ಇಲ್ಲ ಅಂತಕ್ಕಂಥದ್ದನ್ನು. ಇದು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ನಿಮ್ಮ ಸ್ವರತರಂಗನ ಆಯ್ಕೆ ಮಾಡಿ ಹೇಳಿರ್ತಕ್ಕಂಥ ವಿಚಾರ ಅಲ್ಲ. ಇದು ಜನರಲ್ ಆಗಿ ಯೂನಿವರ್ಸಲ್ ಯಾರು ಬೇಕಾದರೂ ಉಪಯೋಗಿಸ್ಬೋದು, ಎಲ್ಲರಿಗೂ ಅನ್ವಯಿಸುತ್ತೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ತಮ್ಮ ಹೆಸರು? ಸಾವಿತ್ರಿ. ಸಾವಿತ್ರಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ, ನೀರಸಂದ್ರದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಪಕ್ಕದಲ್ಲೇ ಇದ್ದಾರಾ ಅವರು? ಇದ್ದಾರೆ. ಹಾಗಿದ್ರೆ ಮೊದ್ಲಿಗೆ ನೀವ್ ಮಾತಾಡಿ, ನಂತರ ಅವ್ರಿಗೆ ಕೊಡಿ, ಆಯ್ತಾ? ಮಾತಾಡಿ, ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ನಮ್ದು ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಇಲ್ಲಿಯ ನಮ್ಮ ದೇವಸ್ಥಾನದಲ್ಲಿ ಅರ್ಚಕರನ್ನು ಕೇಳಿದೀವಿ. ಅವರು ಹೇಳಿದ್ರು ಮಗಳಿಗೆ 2 ಮದ್ವೆ ಯೋಗ ಇದೆ, ಅದಕ್ಕೆ ಬಾಳೆ ದಿಂಡಿಗೆ ಇನ್ನೊಂದ್ಸಲ ಮದ್ವೆ ಮಾಡ್ಬೇಕು ಹಾಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಭಯ ಆಗ್ತಾ ಇದೆ. ಮನೇಲೂ ತುಂಬಾ ಕಷ್ಟ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ತುಂಬಾ ತೊಂದರೆ ಇದೆ. ನೋಡಮ್ಮ, ಎಡವಿದ ಕಾಲ ಎಡವದ್ ಜಾಸ್ತಿ, ಬಡವನಿಗೆ ಕಷ್ಟ ಜಾಸ್ತಿ. ಇದು ಭಗವಂತ ಬರೆದಿರತಕ್ಕಂಥದ್ದು. ಎಷ್ಟೋ ಜನ ಬಡಬಗ್ಗರಿಗೆ ಇಲ್ಲದಂಥ 180 ಥರ ಸಮಸ್ಯೆಗಳಿರುತ್ತೆ. ಆದರೆ ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೆ ಆ ಸಮಸ್ಯೆ ಇದ್ರೂ ಕಣ್ಣು ಕಾಣದಂಥ ರೀತಿ ಆಗಿರುತ್ತೆ. ಚಿಂತೆ ಮಾಡಬೇಡ ತಾಯಿ, ನಿಮ್ಮ ಮಗಳ ಹತ್ತಿರದಲ್ಲಿದ್ದರೆ ಫೋನ್ ಕರೆ ಕೊಡಿ, ನಾನು ಮಾತಾಡ್ತೇನೆ. ಆಯ್ತು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ, ಏನು ಓದಿದ್ಯಾ? ನಾನು BBM ಮಾಡಿದ್ದೀನಿ ಗುರುಜಿ. 2 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ. ಚಿಂತೆ ಮಾಡಬೇಡಮ್ಮ, ಎಲ್ಲ ಅನುಕೂಲ ಆಗತ್ತೆ. ಏನೀಗ ಜಾಬ್ ಏನಾದ್ರು ಪ್ರಯತ್ನಿಸ್ತಾ ಇದೆಯಾ ಅಥವಾ ಓದೋದನ್ನೇ ಕಂಟಿನ್ಯೂ ಮಾಡ್ತಾ ಇದೆಯಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನಿಮ್ಮ ಮನೆ ದೇವರ ಹೆಸರು ಹೇಳಿ ತಾಯಿ. ಕಾವೇರಿ. ಕಾವೇರಿ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ದ್ವಿತೀಯ ಕಲ್ಯಾಣ ಯೋಗ ಅಂತಾಗ್ಲಿ ಅಥವಾ ನಿನ್ನ ಜಾತಕದಲ್ಲಿ ಯಾವುದೇ ತರಹ ದೋಷ ಅಂತಾಗ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಬಹಳ ಸ್ಪಷ್ಟತೆ ಇದೆ. ಚಂದ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ನಿನ್ನ ಸ್ವರತರಂಗದಲ್ಲಿ ಅಂತಹ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಇದು ಅಮ್ಮನಿಗೆ ದೃಢೀಕರಿಸು. ಯಾಕೆಂದ್ರೆ ಇದಕ್ಕೆ ಆಧಾರಗಳು ಬಹಳ ವಿಶೇಷವಾಗಿದೆ. ನಿನ್ನ ಪಾದದ ಮೇಲೆ ನಿನಗೆ ಕಾಣೋ ತರಹ ಒಂದು ಕಪ್ಪು ಮಚ್ಚೆ ಇದೆ. ಅದೇ ತರ ನಿನ್ನ ಹೊಕ್ಕಳಿಂದ ತಳಭಾಗದಲ್ಲೂ ಒಂದು ಕಪ್ಪು ಮಚ್ಚೆ ಇದೆ. ನಿನ್ನ ಪಾದದ ಮೇಲೆ ಒಂದು ಕಪ್ಪು ಮಚ್ಚೆ ನೋಡ್ತಾ ಇದೀಯಾ? ಇದೆ. ಅದೇ ತರ ಹೊಕ್ಕಳಿಂದ ತಳಭಾಗದಲ್ಲೂ ಒಂದು ಕಪ್ಪು ಮಚ್ಚೆ ಇದೆ. ಈ 2 ಮಚ್ಚೆಗಳ ಆಧಾರ ಪ್ರಕಾರ ನಿನಗೆ ಯಾವುದೇ ತರಹ ಸಮಸ್ಯೆಗಳಿಲ್ಲ.
ಅಧೈರ್ಯ ಬೀಳ್ಬೇಕಾದಿಲ್ಲ, ಧೈರ್ಯವಾಗಿರು. ಭಗವತಿಯ ಆಶೀರ್ವಾದ ಇದೆ. ಇದಕ್ಕಾಗಿ ಶೀಘ್ರವಾಗಿ ಅನುಕೂಲವಾಗ್ಲಿಕ್ಕೋಸ್ಕರ ನೀನು ಮಾಡಬೇಕಾಗಿರ್ತಕ್ಕಂಥದ್ದು 9 ಭಾನುವಾರ ರಾಹುಕಾಲದಲ್ಲಿ. ಒಂದ್ ನಿಮಿಷ ಇರಿ ಗುರುಜಿ, ಅಮ್ಮ ಹತ್ರ ಕೊಡ್ತೀನಿ. ಕೊಡಮ್ಮ. ಹೇಳಿ ಗುರುಜಿ. 9 ಭಾನುವಾರ ರಾಹುಕಾಲದಲ್ಲಿ ನಿಮ್ಮ ಮಗಳ ಕೈಯಲ್ಲಿ 1 ಹಿಡಿಯಷ್ಟು ಉದ್ದಿನ ಬೇಳೆನ, ಅದರ ಮೇಲೆ 1 ಅಚ್ಚು ಬೆಲ್ಲನ್ನ, ಉದ್ದಿನ ಬೇಳೆ 1 ಹಿಡಿ 1 ಅಚ್ಚು ಬೆಲ್ಲ, ಇದನ್ನ ಪೂಜೆ ಮಾಡಿಸಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಡಿ. ಯಾಕೆಂದ್ರೆ ನಿಮ್ಮ ಮಗಳ, ನೀವು ಹೇಳಿದ್ರಲ್ಲ 2ನೇ ಮದುವೆ ಆತರ ಏನೋ ಸಮಸ್ಯೆ ಇದೆ ಅಂತ, ಅಂತ ಯಾವ ಸಮಸ್ಯೆಗಳು ಅವಳಲ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಅವಳ ದೇಹದ ಮೇಲೆ ಇರ್ತಕ್ಕಂಥ ಕಪ್ಪು ಮಚ್ಚೆಗಳ ಆಧಾರ ಸಹಿತ ತೋರಿಸ್ಕೊಟ್ಟಿದ್ದೀನಿ ನಾನು. ಆಯ್ತಮ್ಮ, ಅಧೈರ್ಯ ಬೀಳ್ಬೇಡಿ, ಧೈರ್ಯವಾಗಿರಿ, ಒಳ್ಳೇದಾಗ್ಲಿ. ಸಾವಿತ್ರಿ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾರೆ? ನಾನು ಶೋಭಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಶೋಭಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ಗುರುಜಿ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಶೋಭಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಗುರುಜಿ, ನನ್ ಮದ್ವೆಗೆ 1 ವರ್ಷ ಆಯ್ತು ಗುರುಜಿ, ಇನ್ನು ಮಕ್ಕಳ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ನಿಮ್ಗೆ. ಎಷ್ಟು ವರ್ಷ ಆಯ್ತಮ್ಮ? 3 ವರ್ಷ ಆಯ್ತು ಗುರುಜಿ. 3 ವರ್ಷಕ್ಕೆ ತಲೆ ಕೆಡಿಸ್ಕೋಬೇಡ ತಾಯಿ, ಖಂಡಿತ ಆಗತ್ತೆ. ಇಲ್ಲ ಗುರುಜಿ, ಆಸ್ಪತ್ರೆಯಲ್ಲೆಲ್ಲ ತೋರ್ಸಿದಕ್ಕೆ ಆಗಲ್ಲ ಅಂತ ಹೇಳಿದಾರೆ ಗುರುಜಿ. ಅದಕ್ಕೆ ಯಾಕೆ ಆಗೋದಿಲ್ಲ? ಅದು ಗುರುಜಿ, ಗರ್ಭಕೋಶ ಇದೆಯಲ್ಲ ಅದು 2 ಇದೆ ಅಂತ ಹೇಳ್ತಾ ಇದಾರೆ. ಗರ್ಭಕೋಶ 2 ಇದೆ? ಒಂದ್ ಕೆಲಸ ಮಾಡ್ತೀಯ ತಾಯಿ, ನಿನ್ನ ಕಣ್ಣಿನ ರೇಖೆ, ನಿನ್ನ ಕಣ್ಣಿನ ರೇಖೆಯ ಫೋಟೋನ ಸ್ಪಷ್ಟವಾಗಿ ತೆಗೆದು ನಮ್ಮ ಜೀ ಕನ್ನಡ ವಾಹಿನಿ ನೀನು ಕಳಿಸಿದ್ದೆ ಆದ್ರೆ ನಾನು ಅದನ್ನ ಕ್ಲೀನ್ ಆಗಿ ನೋಡಿ ಸ್ಪಷ್ಟೀಕರಿಸ್ತೇನೆ. ಆದ್ರೂ ನಿನ್ನ ಸ್ವರತರಂಗದಲ್ಲಿ ಇಂತಹ ಸಮಸ್ಯೆ ಇಲ್ಲ, ನಿನ್ನ ಗರ್ಭದಲ್ಲಿ ದೋಷ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಮತ್ತೆ ಈಗ ರೀಸೆಂಟ್ ಅಲ್ಲಿ ಧಾರವಾಡಕ್ಕೆ ತೋರ್ಸಿಕ್ಕೆ ಗುರುಜಿ, ಲ್ಯಾಪ್ರೋಸ್ಕೋಪಿಯಾ ಮಾಡಿದ್ರೆ ಆಗುತ್ತೆ ಅಂತ ಈ ಡಾಕ್ಟರ್ ಹೇಳ್ತಾ ಇದಾರೆ. ಹೋದ್ರೆ ಸಕ್ಸಸ್ ಆಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಹಾಗಾದ್ರೆ ಆ ಡಾಕ್ಟರ್ ಹೇಳಿರ್ತಕ್ಕಂಥದ್ದು ಅಲ್ಲ, ಇದು ನಮ್ ಮನೆ ಹತ್ರ ತೋರ್ಸಿದ್ದು. ಅವರು ಬರೀ ಎಕ್ಸ್ರೇ ಮಾಡಿದ್ರು ಅಷ್ಟೇ. ಇವ್ರು ಪೂರಾ ನೋಡ್ಬಿಟ್ಟು 2 ಚೆನ್ನಾಗಿದೆ, 2ರಲ್ಲಿ ಆಗ ಚಾನ್ಸಸ್ ಇದೆ ನಿಮ್ಗೆ ಅಂತ ಹೇಳಿದ್ರು ಗುರುಜಿ. ಆದ್ರೆ ಹೋದ ತಿಂಗಳು ಹೋಗಿದೆ ಗುರುಜಿ ನಾನು, ಅದೇ ಕಾರಣಾಂತರಗಳಿಂದ ಆಪರೇಷನ್ ಆಗ್ಲಿಲ್ಲ. ಈ ತಿಂಗಳು ಕೊಟ್ಟಿದ್ದಾರೆ ಗುರುಜಿ. ಚಿಂತೆ ಮಾಡ್ಬೇಡಮ್ಮ, ನಾನು ಹೇಳ್ತಾ ಇದ್ದೇನೆ, ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ, ಖಂಡಿತವಾಗ್ಲೂ ನಿನ್ನ ಸಂತಾನ ಆಗತ್ತೆ. ಏನಾದ್ರೂ ಪರಿಹಾರ ಇದೆ ಗುರುಜಿ? ಪರಿಹಾರ ಅಂತಕ್ಕಂಥದ್ದು ಭಗವಂತನ ಪ್ರಾರ್ಥನೆ ಮಾಡು. ಎಲ್ಲವನ್ನು ಸಂರಕ್ಷಿಸ್ತಕ್ಕಂತಹ ಭಗವಂತ ಅವನು ಕಂಡ್ಬಿಟ್ರೆ ಅಸಾಧ್ಯವಾದ ಯಾವುದೂ ಅಲ್ಲ. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ತಾವು ಮೈಸೂರಲ್ಲಿದ್ದೀರಿ ಅಂತ ಹೇಳಿದ್ದೀರಿ. ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿಗೆ 4 ಮಂಗಳವಾರ ಬೆಲ್ಲದಚ್ಚಿನಿಂದ ಆರತಿ ಮಾಡಿ ಭಕ್ತಿಯಾಗಿ ತಾಯಿನ ಪ್ರಾರ್ಥನೆ ಮಾಡು. ಅಮ್ಮ, ನನ್ನ ಗರ್ಭದಲ್ಲೂ ಸಹಿತ ಒಂದು ಪುತ್ರರತ್ನ ಜನ್ಮ ಕೊಡಮ್ಮ ತಾಯಿ, ಒಂದು ಗಂಡು ಮಗುವಿನ ಜನ್ಮ ಕೊಡಮ್ಮ ಅಂತನೋ, ಅಥವಾ ಒಂದು ಮಗು ಜನ್ಮ, ಗಂಡು ಅಂದ್ರೆ ತಪ್ಪಾಗತ್ತೆ, ನಿನಗೊಂದು ಮಗು ಜನ್ಮ ಆಗ್ಲಿ, ಯಾಕೆಂದ್ರೆ ನಿನ್ನ ಗರ್ಭದಲ್ಲೂ ಸಹಿತ ಒಂದು ಸುಂದರವಾದಂತಹ ಒಂದು ಪುತ್ರರ ಜನ್ಮ ಆಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡು, ತಾಯಿನ ಪ್ರಾರ್ಥನೆ ಮಾಡು, ಒಳ್ಳೆದಾಗಿ. ಶೋಭಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಟ್ರಿ. ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಕರೆಯ ಮುಖೇನುವೆ ಅವರಿಗೆ ಸಾಂತ್ವನವನ್ನ ನೀಡಿದ್ದೀರಾ. ಜೊತೆಗೆ ವೀಕ್ಷಕರೇ, ಮರಿಬೇಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮಹರ್ಷಿ ಯಾತ್ರೆ ಕಾರ್ಯಕ್ರಮ ಮೂಡ್ ಬರುತ್ತೆ, ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಹೀಗೆ ನಿರಂತರವಾಗಿ ನಮ್ಮ ಜೀ ಕನ್ನಡ ವಾಹಿನಿಯ ಮುಖೇನ ಗುರುಜಿ ನಮಗೆ ಸಾಕಷ್ಟು ಒಂದು ಧರ್ಮದ ಕುರಿತಾಗಿ, ಸಂಸ್ಕೃತಿ ಸಂಸ್ಕಾರಗಳ ಕುರಿತಾಗಿ ಅದರ ಒಳ ತಿರುಳನ್ನ ತಿಳಿಸ್ಕೊಡ್ತಾನೆ ಇರಿ ಅಂತ ಸಮಸ್ತ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ, ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.